ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತಾ, ಪರಮ ಪೂಜ್ಯ ಬೋಧಿಸತ್ವ ಬಾಬಾಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಪೂಜ್ಯ ಮನೋರಕಿತ ಬಂತೇಜಿಯವರ ಪಾದಗಳಿಗೆ ನಮಿಸುತ್ತಾ, ಎಲ್ಲ ಧಮ್ಮ ಬಂಧುಗಳಿಗೆ ಭಾನುವಾರದ ಧಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಧಮ್ಮ ಚರ್ಚೆಯನ್ನು ಸ್ಟಾರ್ಟ್ ಮಾಡೋಣ. ನಾವು ಮನಸ್ಸನ್ನು ಬೆಳೆಸಲಿಕ್ಕೆ ಈ ಬಾಹಿರಿಕ ವಿಷಯಗಳು ಯಾವ ಥರ ಅಫೆಕ್ಟ್ ಮಾಡ್ತವೆ, ಯಾಕೆ ಅವು ಇಂಪಾರ್ಟೆಂಟ್ ಅಂತಕ್ಕಂಥದ್ರ ಬಗ್ಗೆ ಒಂದು ಧಮ್ಮವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಧ್ಯಾನದಲ್ಲಿ ನಾವು ಮನಸ್ಸನ್ನು ಬೆಳೆಸಬೇಕು ಅಂದರೆ ಒಂದು ಆಂತರಿಕವಾಗಿ ಬೆಳಿಬೇಕು, ಮತ್ತು ಬಾಹಿರಕವಾಗಿ ಕೆಲವೊಂದು ವಿಷಯಗಳು ವಸ್ತುಗಳು ನಮಗೆ ಸಪೋರ್ಟ್ ಮಾಡಬೇಕು. ಓಕೆ, ಆಂತರಿಕವಾಗಿ ನಾವು ಬೆಳೀಲಿಕ್ಕೆ ಮೊದಲನೇದಾಗಿ ನಾವು ಶೀಲ ಪಾಲನೆ ಮಾಡಬೇಕು, ಮತ್ತು ಎರಡನೇದಾಗಿ ನಾವು ಲೆಟ್ ಗೋ ಅಭ್ಯಾಸ ಮಾಡಬೇಕು ಅಲ್ವಾ. ಯಾವುದೇ ವಿಷಯ ಇರಲಿ ಅದನ್ನು ನಾವು ಹೋಗಲಿ ಬಿಡು ನೀವು ಎಷ್ಟು ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಬಿಡ್ತೀರೋ ಅಷ್ಟು ನೀವು ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗ್ತಾ ಹೋಗ್ತೀರ. ಇಲ್ಲಾಂದರೆ ಎಷ್ಟು ಹಿಡ್ಕೊಳ್ತೀರೋ ನಂದು ಅಂತ ಅಷ್ಟು ಮಾನಸಿಕವಾಗಿ ತೃಷ್ಣೆಗೆ ಸಿಲುಕ್ತಾ ಹೋಗ್ತೀರ ಅಲ್ವಾ. ಯಾಕೆ ನಾವು ಪ್ರತಿ ಹಂತದಲ್ಲೂ ಕೂಡ ನಾವು ಯಾಕೆ ಮನಸ್ಸನ್ನು ಬೆಳೆಸಲಿಕ್ಕಾಗ್ತಾ ಇಲ್ಲ ಅಂತಂದರೆ ತೃಷ್ಣೆಯಿಂದ, ಅಟ್ಯಾಚ್ಮೆಂಟಿಂದ. ಎರಡನೇ ಕಾರಣ ಇದೆ ಅಲ್ವಾ. ಯಾವ ಕಾರಣ ಅದು? ತೃಷ್ಣೆ. ಒಂದು ಹೆಚ್ಚಿನ ಭಾಗ ನಾವು ಅಂಟ್ಕೋತಾ ಇರೋದು ಈ ಇಂದ್ರಿಯ ವಸ್ತು ವಿಷಯಗಳಿಗೆ. ಎರಡನೇದು ನಮ್ಮ ದೇಹಕ್ಕೆ ಅಂಟ್ಕೋತಾ ಇದ್ದೀವಿ, ಮತ್ತು ವಸ್ತು ವಿಷಯಗಳಿಗೆ ಅಂಟ್ಕೋತಾ ಇದ್ದೀವಿ. ಎರಡು ಕೂಡ ಪರ್ಮನೆಂಟ್ ಅಲ್ಲ, ಎಲ್ಲವೂ ಕೂಡ ಅನಿತ್ಯ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧ ಹೇಳಿದ್ದಾರೆ. ಈ ಅನಿತ್ಯ ಭಾವವನ್ನು ನೀವು ಹೆಚ್ಚು ಮಾಡ್ತಾ ಹೋಯಿತು ಅಂತಂದರೆ, ಅದನ್ನು ಅಭ್ಯಾಸ ಮಾಡ್ತಾ ಹೋಯಿತು ಅಂತಂದರೆ ಆಗ ನಿಮಗೆ ಅರ್ಥ ಆಗುತ್ತೆ ಇದು ಹಿಡಿದಿಟ್ಕೊಡ್ಲಿಕ್ಕೆ ಯೋಗ್ಯ ಅಲ್ಲ, ಅದನ್ನು ಬಿಡಬೇಕು ಅಂತಕ್ಕಂತಹ ಒಂದು ವಿಚಾರಗಳು ನಿಮ್ಗೆ ಅರ್ಥ ಆಗ್ತಾ ಹೋಗ್ತವೆ. ಎಲ್ಲವೂ ಅನಿತ್ಯ ಅಲ್ವಾ. ಇಂದ್ರಿಯಗಳು ಯಾವಾಗಲೂ ಕೂಡ ನಾವು ಹಿಡಿದುಕೊಳ್ಳಲಿಕ್ಕೆ, ನಮ್ಮ ದೇಹವು ಕೂಡ ರೂಪವು ಕೂಡ ಅನಿತ್ಯ, ಪ್ರತಿ ಕ್ಷಣ ಬದಲಾಗ್ತಾ ಇದೆ ಅಲ್ವಾ. ಅದನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಈ ಬದಲಾಗ್ತಾ ಇರ್ತಕ್ಕಂತಹ ದೇಹದ ಮೇಲೆ ನಮಗೆ ಅಂಟುವಿಕೆ ಯಾಕೆ? ಇದು ನನ್ನ ದೇಹ ಅಂತ ಅಂದ್ಬಿಟ್ಟು ಅನ್ನೋದೇ ಆಯಿತು ಅಂದರೆ ನೀವು ಅದಕ್ಕೆ ಆರ್ಡ್ರ್ ಮಾಡಿ, ಹೀಗೆ ಹೇಗಿದ್ದೀನಿ ಹಾಗೆ ತಟಸ್ಥವಾಗಿದ್ದೀನಿ ಅಂತ ಆಗುತ್ತಾ? ಪ್ರತಿ ಕ್ಷಣ ನಾವು ಬದಲಾಗ್ತಾ ಇದ್ದೀವಿ, ಪ್ರತಿ ಸೆಕೆಂಡ್ ಬದಲಾಗ್ತಾ ಇದ್ದೀವಿ, ಬದಲಾಗ್ತಾನೆ ಇರ್ತೀವಿ, ವಯಸ್ಸಾಗ್ತಾನೆ ಇರ್ತದೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಅನಿತ್ಯ ಭಾವವನ್ನು ಜಾಸ್ತಿ ಮಾಡಬೇಕು ಅಂದರೆ ನಾವು ಜೀವನದ ಸತ್ಯಗಳ ಮೇಲೆ ಧ್ಯಾನ ಮಾಡ್ತಾ ಹೋಗಬೇಕು. ಯಾವುದು ಜೀವನದ ಸತ್ಯಗಳು? ಜನ ಸತ್ಯ ಅಂದರೆ ಮುದಿತನ, ಮುದುಕಾಗ್ತಾ ಇದ್ದೀವಿ. ನಿಂತ ನೀರಾಗಿಲ್ಲ ನಾವು, ನಮ್ಮ ದೇಹ ಬದಲಾಗ್ತಾ ಇದೆ, ಮುದುಕಾಗ್ತಾ ಇದ್ದೀವಿ. ಮುದುಕಾದಾಗ ಏನೆಲ್ಲ ಆಗ್ತದೆ ಅದನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಡಿ. ಏನೆಲ್ಲ ಹೇಗೆ ಚರ್ಮ ಸುಖಗಟ್ಟುತ್ತೆ, ಹೇಗೆ ಮಣ್ಣಿನ ನೋವು, ಬೆನ್ನು ನೋವು, ಅದೆಲ್ಲ ಒಂದು ರೀತಿಯ ಬದಲಾವಣೆಗಳಾಗ್ತಾ ಇರ್ತವೆ. ಹಾಗೆ ರೋಗಗಳು ಬರ್ತಾ ಹೋಗ್ತವೆ ಅಲ್ವಾ. ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ? ಸೊ ಅದು ಏನು ಮಾಡಬೇಕು? ಈ ಮುದಿತನವನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು ಬದಲಾಗ್ತಾ ಇದೆ. ಹಾಗೆ ಒಂದಲ್ಲ ಒಂದು ದಿನ ನಾನು ಸಾವಿಗೆ ಈಡಾಗ್ತೀನಿ ಅಲ್ವಾ. ಸಾವನ್ನು ಬದಲಾಯಿಸ್ಲಿಕ್ಕಾಗತ್ತಾ? ಸಾವು ಖಚಿತ, ಈ ಜೀವನ ಅನಿಶ್ಚಿತ. ನಾವೇನು ಅನ್ಕೋತೀವಿ? ನಾವು ಜೀವನ ಮಾಡ್ತಾ ಇರೋದೇ ಖಚಿತವಾಗಿ ಮಾಡ್ತಾ ಇದ್ದೀವಿ ಅನ್ಕೊಂಡಿದ್ದೀವಿ. ಸಾವೇ ಇಲ್ಲ ಅನ್ನೋ ರೀತಿ ಬದುಕ್ತಾ ಇದ್ದೀವಿ. ಯಾವ ಕ್ಷಣ ಬೇಕಾದರೂ ಸಾವು ಬರ್ಬೋದು. ಯಾವಾಗ ನಾವು ಈ ಮರಣದ ಮೇಲೆ ಹೆಚ್ಚು ಹೆಚ್ಚು, ಮುದಿತನದ ಮೇಲೆ ಹೆಚ್ಚು ಹೆಚ್ಚು ಕಾಂಟಂಪ್ಲೇಟ್ ಮಾಡ್ತಾ ಹೋಗ್ತೀವೋ ಆಗ ನಾವು ನಮ್ಮ ದೇಹಕ್ಕೆ ಅಂಟುವಿಕೆಯನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ಮುದುಕಾಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ರಿಯಲೈಸ್ ಮಾಡಿಕೊಂಡ್ರೆ, ಒಂದಲ್ಲ ಒಂದಿನ ನಾವು ಸತ್ತೋಗ್ತೀವಿ ಅಂತ ಅಂದ್ಬಿಟ್ಟು ನಾವು ರಿಯಲೈಸ್ ಮಾಡಿಕೊಂಡ್ರೆ, ಕೇವಲ ಅರ್ಥ ಮಾಡಿ ಬೇಸಿಕಲಿ ಸೂಪರ್ಫಿಷಿಯಲಿ ನಾನು ಸತ್ತೋಗ್ತೀನಿ ಅನ್ನೋ ಸತ್ಯ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರೆ ಆಗಲ್ಲ. ಸಾವು ಅಂತಕ್ಕಂಥದ್ದು
ಖಚಿತ ಅಂತ ಅಂದ್ಬಿಟ್ಟು ನಾವು ಯಾವಾಗ ರಿಯಲೈಸ್ ಮಾಡ್ಕೊಳ್ತೀವೋ ಆಂತರಿಕವಾಗಿ, ಆಗ ನಾವು ಈ ಕ್ಷಣದಿಂದಲೇ ಎಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ ನಾವು ಕೆಟ್ಟದನ್ನು ಮಾಡಿ ಪಾಪವನ್ನು ಕಟ್ಕೋಬೇಕು? ಮನಸ್ಸನ್ನು ಯಾಕೆ ಹಾಳು ಮಾಡ್ಕೋಬೇಕು? ನಾನು ಚೆನ್ನಾಗಿರ್ಬೇಕು, ನನ್ನ ಅಕ್ಕಪಕ್ಕದ ಪರಿಸರವೂ ಚೆನ್ನಾಗಿರ್ಬೇಕು, ಹಾಗಾಗಿ ನಾನು ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತೇನೆ ಅಂತ ನೋಟ್ ಮಾಡ್ತೀವಿ. ಹಾಗೆ ಈ ದೇಹಕ್ಕೆ ಅಂಟ್ಕೊಳ್ಳೋದಿಲ್ಲ. ಓಕೆ, ಹಾಗೆ ಮರಣಾನುಶಾಸನವನ್ನು ನಾವು ಪ್ರತಿದಿನ ಮಾಡ್ತಾ ಹೋಗಬೇಕು. ಮರಣದ ಮೇಲೆ ನಾವು ಯಾವಾಗ ನಾವು ಧ್ಯಾನವನ್ನು ಮಾಡ್ತೀವೋ ಆಗ ಈ ದೇಹದ ಬಗ್ಗೆ ಅಂಟುವಿಕೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಅಶುಭ ಧ್ಯಾನವನ್ನು ಮಾಡ್ತಾ ಹೋಯಿತು ಅಂತಂದರೆ ಆವಾಗ ನಮ್ಮ ದೇಹದ ಮೇಲೆ ಅಂಟುವಿಕೆ ಕಡಿಮೆ ಆಗ್ತಾ ಹೋಗ್ತದೆ. ದೇಹದ ಅಂಟುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು? ಮೊದಲನೇದು ಜೀವನದ ಸತ್ಯಗಳ ಮೇಲೆ ಧ್ಯಾನ ಮಾಡಬೇಕು. ಅದನ್ನು ಸುಮಾರು ಸಲ ಹೇಳಿದ್ದೀನಿ. ಇವತ್ತು ನಾನು ಬೇರೆ ಹೋಗಬೇಕಾದ್ರಿಂದ ಶಾರ್ಟಾಗಿ ಹೇಳಿದ್ದೀನಿ ಅದನ್ನು. ಓಕೆ, ಮೊದಲನೇದು ಜೀವನದ ಸತ್ಯಗಳು ಯಾವುದು? ಮುದಿತನ ಸತ್ಯ, ಅದರ ಮೇಲೆ ಕಂಟೆಂಪ್ಲೇಟ್ ಮಾಡಬೇಕು. ರೋಗ ಸತ್ಯ, ಅದ್ರ ಮೇಲೆ ಕಂಟೆಂಪ್ಲೇಟ್ ಮಾಡಬೇಕು. ಮರಣ ಸತ್ಯ, ಅದರ ಮೇಲೆ ಕಂಟೆಂಪ್ಲೇಟ್ ಮಾಡಬೇಕು. ಹಾಗೆ ಏನೆಲ್ಲ ಈ 3 ಸತ್ಯಗಳಿದಾವಲ್ಲ, ಇವು ನನಗಷ್ಟೇ ಸೀಮಿತ ಆಗಿಲ್ಲ, ಎಲ್ಲ ಜೀವಿಗಳಿಗೂ ಕೂಡ ಇದು ಸೀಮಿತ ಆಗಿದೆ. ಅವುಗಳ ಮೇಲೆ ಕಂಟೆಂಪ್ಲೇಟ್ ಮಾಡಬೇಕು. ಮತ್ತು ಏನೆಲ್ಲ ಅನ್ಕೋತೀವೋ ಅದು ಯಾವುದು ಕೂಡ ನಮಗೆ ಸಿಗೋದಿಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ಸಿಗಬೇಕು ಅಂತ ಇಲ್ಲ ಅಲ್ವಾ? ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಅಂಟುವಿಕೆ ಕಡಿಮೆ ಆಗ್ತದೆ. ಒಂದು. ಎರಡನೇದು, ಮರಣದ ಮೇಲೆ ನಾವು ಹೆಚ್ಚು ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಆಗ ದೇಹದ ಅಂಟುವಿಕೆ ಕಡಿಮೆ ಆಗ್ತಾ ಹೋಗ್ತದೆ. ಮರಣಾನುಸತಿ ಅಂತಂದರೆ ಹೇಗೆ? ಸತ್ತ ಮೇಲೆ ನಮ್ಮ ದೇಹ ಹೇಗಿರುತ್ತೆ? ಕಣ್ಣು ಮುಚ್ಕೊಂಡು ನೋಡಿ. ಸಾಯೋವರೆಗೂ ಕೂಡ ಶಿವರಾಮ್ ಅಂತ ಐಡೆಂಟಿಫೈ ಮಾಡ್ತಾರೆ. ಸತ್ತ ನಂತರ ಶಿವರಾಮ್ ಅಂತರ ಶರೀರ ಜೊತೆಲಿದ್ದಂಥವ್ರೆ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಂಥವ್ರೆ ಅಲ್ವಾ? ಅದನ್ನು ಒಂದು ದಿನ ಬಿಟ್ಟರೆ ಏನಾಗ್ತದೆ? ರೈದರ್ಮಟಿಸ್ ಬದಲಾವಣೆಗಳಾಗುತ್ತೆ. 2 ದಿನ ಬಿಟ್ಟರೆ 3 ದಿನಕ್ಕೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಅಕ್ಕಪಕ್ಕ ಯಾರು ತುಂಬ ಆಪ್ತರಿರ್ತಾರೋ ಅವರು ಕೂಡ ಅದನ್ನು ತಗೊಳ್ಳೋದಿಲ್ಲ ಅಲ್ವಾ? ಓ ಬೇಡಪ್ಪ ಬೇಡ, ನಮ್ಮ ದೇಹಕ್ಕೆ ಆಗ್ತಕ್ಕಂಥದ್ದು. ಮತ್ತೆ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಹುಳಗಳು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದ್ರ ಮೇಲೆ ಕಂಟೆಂಪ್ಲೇಟ್ ಮಾಡಿ. ಆ ಹುಳಗಳು ತಿನ್ಬೇಕಾದ್ರೆ ಹೇಗಿರ್ತದೆ ದೇಹ? ಅದು ನಂದು ಅಂತ ಬಿಟ್ಟು ನಾವು ಹೆಂಗೆ ಅಂಟ್ಕೊಂಡಿದ್ದೀವಿ? ನಾವು ಅಂಟ್ಕೊಳ್ಳಿಕ್ಕೆ ಯೋಗ್ಯನ ಅದು? ನಂದಾಗಿದ್ರೆ ನನ್ನ ಮಾತು ಕೇಳಬೇಕಿತ್ತು. ನಾನು ಸಾಯಿ ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡ್ಬೇಕು ಅಲ್ವಾ? ಆಗುತ್ತಾ? ಇಲ್ಲ. ಹಾಗೆ ಬದಲಾವಣೆ ನಿರಂತರ. ಮರಣಾನುಸತಿ ಮೇಲೆ ಧ್ಯಾನ ಮಾಡಿದ್ರೆ ನಮ್ಮ ದೇಹದ ಮೇಲೆ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಬದುಕಿದ್ದಾಗ ನಾವು ಅಶುಭ ಧ್ಯಾನವನ್ನು ನಾವು ಮಾಡಿದ್ರೆ ಆಗ ದೇಹದ ಮೇಲೆ ಅಟ್ಯಾಚ್ಮೆಂಟ್ಸ್ ಕಡಿಮೆ ಮಾಡೋದು. ಅಶುಭ ಧ್ಯಾನ ಹೇಗೆ ಮಾಡೋದು? ಅದನ್ನು ಮಾಡಿಸಿದ್ದೀವಿ ಎಷ್ಟೊಂದು ಸಲ ಅಲ್ವಾ? ಮೂಗಿದೆ ಅಲ್ವಾ? ಮೂಗು ಎಕ್ಸ್ಟರ್ನಲ್ಲಿ ಸುಂದರವಾಗಿ ಕಾಣುತ್ತಾ? ಸುಂದರವಾಗಿದೆಯಾ? ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ಸುಂದರವಾಗಿದೆಯಾ? ಹೊಟ್ಟೆ ಮೇಲೆ ಆಸಕ್ತಿ ಜಾಸ್ತಿ. ಹೂವು ಅದು ತಿನ್ಬೇಕು, ಇದು ತಿನ್ಬೇಕು ಅಂತ. ಹೊಟ್ಟೆನ ಹೊರಗೆ ತೆಗೆದು ಇಟ್ಟು ನೋಡಿ, ಸುಂದರವಾಗಿ ಕಾಣುತ್ತಾ? ನಿಮ್ಮ ಹೃದಯದ ಮೇಲೆ ತುಂಬ ಅಟ್ಯಾಚ್ಮೆಂಟ್. ಹೃದಯ ತುಂಬ ಸುಂದರವಾಗಿದೆಯಾ? ತೆಗೆದಿಟ್ಟು ನೋಡಿ, ಸುಂದರವಾಗಿದೆಯಾ? ಅದರ ಮೇಲೆ ಶ್ವಾಸಕೋಶ, ಕಿಡ್ನಿ, ದೇಹದ ಯಾವುದೇ ಭಾಗಗಳು ಕೂಡ ಸುಂದರವಾಗಿಲ್ಲ. ಎಲ್ಲ ಬಿಡಿ ಭಾಗಗಳನ್ನು ಒಂದು ಗೋಣಿ ಚೀಲದ ಚರ್ಮದ ಚೀಲದಲ್ಲಿ ಹೊಲಿದು ರೆಡಿಮೇಡ್ ಆಗಿರ್ತದೆ. ಆ ಚರ್ಮವನ್ನು ನೋಡಿ ಅವು ಸುಂದರವಾಗಿದೆ ಅಂತ ನಾವು ಅನ್ಕೋತಾ ಇದ್ದೀವಿ. ಯಾವುದೇ ಭಾಗಗಳು ಕೂಡ ಸುಂದರವಾಗಿಲ್ಲ. ಅವುಗಳ ಮೇಲೆ ಅಶುಭ ಧ್ಯಾನವನ್ನು, ಅದರ ಮೇಲೆ ನೀವು ಅದನ್ನು ಹೊರಗಡೆ ಇಟ್ಟು ನೋಡಿ, ಅದರ ಮೇಲೆ ಅದರ ಆಕಾರ, ಅದರ ಬಣ್ಣ, ಅದರ ಫಂಕ್ಷನ್, ಇವುಗಳ ಮೇಲೆ ನೀವು ಕಂಟೆಂಪ್ಲೇಟ್ ಮಾಡ್ತಾ ಹೋಯಿತು ಅಂತಂದರೆ ಅದು ಅಶುಭ, ಅಂದರೆ ಎಷ್ಟು ಅಸಹ್ಯವಾಗಿ ಕಾಣಿಸ್ತದೆ ಅಲ್ವಾ? ಆವಾಗ ಅದರಿಂದ ನೀವು ಬಿಡುಗಡೆ ಹೊಂದ್ತೀರ. ಅಟ್ಯಾಚ್ಮೆಂಟ್, ಅದನ್ನು ನಂದು ಅಂತ ಮುಟ್ಟಿ ಹಿಡ್ಕೊಳ್ಳೋದ್ರಿಂದ ನೀವು ಬಿಡುಗಡೆ ಹೊಂದ್ತಾ ಹೋಗ್ತೀರ. ಓಕೆ, ಇವು ನಮ್ಮ ದೇಹವನ್ನು ನಾವು ಹೇಗೆ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಕಡೆಗೆ ಹೋಗಬೇಕು ಅನ್ನೋದ್ರ ಮೇಲೆ ಧ್ಯಾನ ಮಾಡೋದ್ರ ಮೂಲಕ ಆಗ್ತದೆ.
ಅದೇ ರೀತಿ ಇವೆಲ್ಲ ಮಾಡಬೇಕು ಅಂದರೆ ನಮಗೆ ಬಾಹಿರಕವಾಗಿ ಈ ಧ್ಯಾನ ಮಾಡಲಿಕ್ಕೆ ಸಪೋರ್ಟ್ ಬೇಕಲ್ವಾ? ಭಗವಾನ್ ಬುದ್ಧರು ಅದಕ್ಕೂ ಕೂಡ ಬಾಹಿರಕವಾಗಿ ಏನು ಸಪೋರ್ಟ್ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. 5 ರೀತಿಯ ಸಪೋರ್ಟ್ ನಮಗೆ ಬೇಕು. ಓಕೆ, ಮೊದಲನೇದಾಗಿ ಉತು ಸುಪ್ಪಾಯ ಅಂತ ಹೇಳ್ತಾರೆ. ಉತು ಸಪ್ಪಾಯ ಅಂತ. ಉತು ಅಂತಂದ್ರೇನು? ಋತು. ಋತು ಋತು ಅಂತಂತಂದ್ರೆ ಎನ್ವಿರಾನ್ಮೆಂಟಲ್ ಸಪೋರ್ಟ್, ಸೀಸನಲ್. ಈಗ ನಾವೆಲ್ಲ ಮೈಸೂರಲ್ಲಿದ್ದೀವಿ, ಭಾರಿ ಕಂಫರ್ಟಬಲ್ ಝೋನಲ್ಲಿದ್ದೀವಿ. ನಾವು ಹಿಮಾಲಯಕ್ಕೆ ಹೋಗಿ ಧ್ಯಾನವನ್ನು ಮಾಡಿದ್ರೆ ನಮ್ಗೆ ಅಡ್ಜಸ್ಟ್ ಆಗುತ್ತಾ? ಆದರೆ ಹಿಮಾಲಯದಲ್ಲಿ ಲಡಾಖ್ನಲ್ಲಿ ಇರ್ತಕ್ಕಂಥವ್ರು ಈಗ ಮೈಸೂರು ಅಥವಾ ಉತ್ತರ ಕರ್ನಾಟಕಕ್ಕೂ ಬಂದ್ಬಿಟ್ಟು ಅವರು ಆ ವಾತಾವರಣದಲ್ಲಿ ಧ್ಯಾನ ಮಾಡಿದ್ರೆ ಅವ್ರಿಗೆ ಹೇಗಾಗುತ್ತೆ? ಅಡ್ಜಸ್ಟ್ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಸೊ ಈ ಎನ್ವಿರಾನ್ಮೆಂಟು ನಮ್ಮ ಮೇಲೆ ತುಂಬ ಅಫೆಕ್ಟ್ ಮಾಡುತ್ತೆ. ನಮ್ಮ ದೇಹದ ಮೇಲೆ ಅಫೆಕ್ಟ್ ಮಾಡುತ್ತೆ. ದೇಹಕ್ಕೆ ಕಂಫರ್ಟ್ ಬೇಕು ಅಂದರೆ ಈಗ ನಾವು ಯಾವ ಕಂಫರ್ಟ್ ಇದರಲ್ಲಿ ಸೇರ್ಕೊಂಡಿದ್ದೀವೋ ಆ ಥರದ ಒಂದು ವಾತಾವರಣದ ಒಂದು ಸಪೋರ್ಟ್ ಸಿಕ್ತು ಅಂದರೆ ಆಗ ನಮ್ಮ ಧಮ್ಮದ ಧ್ಯಾನದ ಅಭ್ಯಾಸ ಹೆಚ್ಚು ಪ್ರಗತಿಯನ್ನು ಕಾಣುತ್ತೆ. ಹಾಗಂದ್ಬಿಟ್ಟು ನಾವು ಕೇವಲ ಅದಕ್ಕೆ ಅಂಟ್ಕೊಳ್ಳೋದಷ್ಟೇ ಅಲ್ಲ, ಅಂಟ್ಕೋಬಾರ್ದು. ಈಗ ನಾನು ಹಿಮಾಲಯಕ್ಕೆ ಹೋದರೂ ಕೂಡ ಧ್ಯಾನ ಮಾಡ್ತೀನಿ ಅಂತಕ್ಕಂತಹ ಅಚಲವಾದ ಒಂದು ದೃಢವಾದ ಸಂಕಲ್ಪ ನಮ್ಮಲ್ಲಿರಬೇಕು. ಅಲ್ಲಿಗೆ ಹೋದಾಗ ನಾವು ಏನು ಪ್ರಿಕಾಷನ್ಸ್ ತಗೋಬೇಕು ಧ್ಯಾನ ಮಾಡಲಿಕ್ಕೆ? ಏನು ಪ್ರಿಕಾಷನ್ಸ್ ತಗೋತೀವಿ? ಚಳಿ ಆಯಿತು ಅಂತಂದ್ರೆ ನಾವೇನು ಮಾಡಬೇಕು? ಸ್ವೆಟರ್ ಹಾಕಬೇಕು, ಜರ್ಕಿನ್ ಏನೆಲ್ಲ ಹಾಕೋಬೇಕು. ಅವ್ರು ಏನಕ್ಕೆ ಹಾಕ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಅರ್ಥಕೊಂಡು, ಈಗ ಬಟ್ಟೆ ಹಾಕೋತಾ ಇದೀವಲ್ವಾ, ಬಟ್ಟೆ ಹಾಕ್ತಕ್ಕಂಥ ಉದ್ದೇಶ ಏನು? ಬರೀ ನಾವು ಶರೀರವನ್ನು ರಕ್ಷಣೆ ಮಾಡಿಸ್ಕೊಳ್ಲಿಕ್ಕೆ. ಯಾವುದರಿಂದ? ಎಲ್ಲ ಚಳಿ, ಗಾಳಿ, ವಾತಾವರಣದಿಂದ ಅಲ್ವಾ? ಅದ್ರ ಮೇಲೆ ನಾವು ಎಷ್ಟು ಸಲ ನಾವು ಅಂದ್ಕೊಂಡಿದ್ದೀವಿ, ಇದು ನಾವು ಬಟ್ಟೆ ಹಾಕ್ತಕ್ಕಂಥದ್ದು ನಮ್ಮ ಶರೀರದ ರಕ್ಷಣೆಗೆ, ಈ ಗಾಳಿಯಿಂದ, ಬಿಸಿಲಿನಿಂದ, ಹುಳಿ ಉಪ್ಪಟಗಳಿಂದ ಅಂತ ಅಂದ್ಬಿಟ್ಟು ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೀವ? ಆ ಬಟ್ಟೆ ಹಾಕೋದು ಏನಕ್ಕೆ ಅಂದ್ಕೊಂಡಿದ್ದೀವಿ? ಬೇರೆಯವರು ಚೆನ್ನಾಗಿ ಕಾಣಬೇಕು. ನಾನು ಐರನ್ ಮಾಡಿರ್ತಕ್ಕಂತಹ ಬಟ್ಟೆ ಹಾಕೋಬೇಕು. ಆ ಬಟ್ಟೆ ಮೇಲೆ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ತೀವಿ. ರೇಷ್ಮೆ ಸೀರೆ 50,000, 1,00,000, 1,00,000 ಸೂಟ್ ಹಾಕಿದ್ದೀನಿ ನಾನು, ಅಲ್ವಾ? ನೀವು 1,00,000 ಸೂಟ್ ಹಾಕಿ 1,000 ಸೂಟ್ ಹಾಕಿ, ಅದು ನಮ್ಮ ದೇಹಕ್ಕೆ ರಕ್ಷಣೆ ಕೊಡ್ತಾ ಇದೆಯಾ? ಅದಷ್ಟೇ ಮ್ಯಾಟ್ರ್. ನೀವು 1,00,000 ಸೂಟ್ ಹಾಕೋದು ಕೂಡ ನಿಮ್ಮ ಮನಸ್ಸನ್ನು ಬೆಳೆಸ್ಲಿಕ್ಕಾಗಲ್ಲ, ಮುಕ್ತಿಯನ್ನು ಪಡಲಿಕ್ಕಾಗಲ್ಲ. 1,000 ಸೂಟ್ ಹಾಕೋನು ಕೂಡ ನೀವು ಮುಕ್ತಿಯನ್ನು ಪಡಿಬೋದು. ಓಕೆ, ಅದರ ಉದ್ದೇಶವನ್ನು ನೀವು ಅರ್ಥಕೋಬೇಕು. ಓಕೆ, ಸೊ ಈ ಎನ್ವಿರಾನ್ಮೆಂಟು ನಮ್ಮ ಮೇಲೆ, ನಮ್ಮ ದೇಹದ ಮೇಲೆ, ನಮ್ಮ ಧ್ಯಾನದ ಪ್ರಗತಿಯ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದನ್ನು ಉತು ಸಪ್ಪಾಯ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳ್ತಾರೆ. 5 ಪರ್ಯಾಯಗಳು ಈ ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ. ಎಕ್ಸ್ಟರ್ನಲ್ ಬಾಹಿರಿಕ ಪರ್ಯಾಯಗಳು 5 ಪರ್ಯಾಯಗಳಿದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಉತು ಸಪ್ಪಾಯ. ಈ ಎನ್ವಿರಾನ್ಮೆಂಟ್ ನಮಗೆ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಏನು ಮಾಡಬೇಕು? ಈ ಸೀಸನಲ್ ವೇರಿಯೇಷನ್ಸಲ್ಲಿ ನಾವೇನು ಮಾಡಬೇಕು? ಮಳೆಗಾಲದಲ್ಲಿ ನಾವೇನು ಮಾಡಬೇಕು? ಚಳಿಗಾಲದಲ್ಲಿ ನಾವೇನು ಮಾಡಬೇಕು? ಅದಕ್ಕೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಅಂಟ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೋಬೇಕು. ಓಕೆ, ಅದು ಮೊದಲನೇದು. ಎರಡನೇದು ಸೇನಾಸನ ಸಪ್ಪಾಯ. ಸೇನಾಸನ ಅಂದರೆ ನಾವು ಬೆಕ್ಕುಗಳಿಗೆ ದಾನ ಕೊಡ್ತೀವಲ್ಲ, ಏನು ಇಂಪಾರ್ಟೆಂಟ್ ಬೆಕ್ಕುಗಳಿಗೆ? ಮೊದಲನೇದು ಬಟ್ಟೆ, ಅದಕ್ಕಿಂತ ಮುಂಚೆ ಆಹಾರ, ಪಿಂಡಪಾತ. ಎರಡನೇದು ಚೀವಾರ, ಬಟ್ಟೆಗಳು. ಮೂರನೇದು ಸೇನಾಸನ, ವಿಹಾರ. ಸೇನಾಸನ ಅಂದ್ರೆ ವಿಹಾರ ಅಂದ್ರೆ ಉಳ್ಕೊಳ್ತಕ್ಕಂತಹ ಸ್ಥಳಗಳಿಗೆ ಸೇನಾಸನ ಅಂತ ಹೇಳ್ತೀವಿ. ನಾಲ್ಕನೇದು ಅವರಿಗೆ ಮೆಡಿಸಿನ್ಸ್. ಇವು 4 ತುಂಬಾ ಇಂಪಾರ್ಟೆಂಟ್ ನಾವು ದಾನ ಕೊಡ್ಬೇಕಾದ್ರೆ ಬಂದೇಜಿಗಳಿಗೆ. ಇನ್ನು ಉಳಿದಿದ್ದೆಲ್ಲ ಅಡಿಷನ್ಸ್. ಓಕೆ, ಇಲ್ಲಿ ಸೇನಾಸನ ಸಪ್ಪಾಯ ನಾವೆಲ್ಲರೂ ಬೆಳಿಬೇಕು ಅಂತಂದ್ರೆ ಧ್ಯಾನದಲ್ಲಿ. ಸೇನಾಸನ ಅಂತಂದ್ರೆ ನಾವು ಉಳ್ಕೊಳ್ತಕ್ಕಂತಹ ಸ್ಥಳ ಹೇಗಿರ್ಬೇಕು? ಚೆನ್ನಾಗಿರ್ಬೇಕು. ಮನೆ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನೆಯನ್ನ ತುಂಬ ನೀಟಾಗಿ ಇಟ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ ಮನೆಯಲ್ಲಿ ಒಂದು ಸ್ಥಳವನ್ನು ನೀವು ನಿಗದಿ ಮಾಡಬೇಕು ಅಲ್ಲಿ ಧ್ಯಾನ ಮಾಡಲಿಕ್ಕೆ. ಓಕೆ,
ಆ ಧ್ಯಾನ ಮಾಡಲಿಕ್ಕೆ ಎನ್ವಿರಾನ್ಮೆಂಟ್ನ ನೀವು ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು. ಓಕೆ, ಅದಕ್ಕೆ ಏನೆಲ್ಲ ಮೆಜರ್ಮೆಂಟ್ಸ್ಬೇಕು. ಭಗವಾನ್ ಬುದ್ಧರ ಮೇಲೆ ಶ್ರದ್ಧೆ ಇದೆ ಅಂದರೆ ಬುದ್ಧರ ಇಲ್ಲ, ನಮ್ಗೆ ಯಾವುದ್ರ ಮೇಲೆ ಶ್ರದ್ಧೆ ಇಲ್ಲ ಅಂತಂದರೆ ಭಗವಾನ್ ಬುದ್ಧರ ಮೂರ್ತಿ ಇಡಬೇಕು ಅಂತ ಮಟ್ಟೇನಿಲ್ಲ. ನಾವು ಮೂರ್ತಿ ಪೂಜಕರಲ್ಲ. ಓಕೆ, ಮನಸ್ಸನ್ನು ಬೆಳೆಸಲಿಕ್ಕೆ ನೀವು ಯಾವುದೇ ಮೂರ್ತಿಯ ಮುಂದೆ ಕೂರಬೇಕಾಗಿಲ್ಲ. ಆದರೆ ಭಗವಾನ್ ಬುದ್ಧರನ್ನ ನೋಡಿದಾಗ ನಮಗೆ ಫಸ್ಟ್ ಸ್ಟ್ರೈಕ್ ಆಗ್ತಕ್ಕಂಥದ್ದೇನು? ಗೌರವ. ಗೌರವ ಅಷ್ಟೇ ಅಲ್ಲ, ನಮಗೆ ಹೆಚ್ಚು ಶ್ರದ್ಧೆ ಬರುತ್ತೆ. ಯಾಕೆ ಶ್ರದ್ಧೆ ಬರುತ್ತೆ? ಅವರ ಧ್ಯಾನ ಮುದ್ರಿನಲ್ಲಿ ಕೂರ್ತಕ್ಕಂತಹ ವಿಗ್ರಹವನ್ನು ನೋಡಿದ್ರೆ ಅವರ ಎಲ್ಲ ಕಡೆ ಭಗವಾನ್ ಬುದ್ಧರನ್ನ ಇಡ್ತಾರೆ. ಈಗ ಯಾವುದೇ ಬಿಲ್ಡಿಂಗ್ ಹೋಗಿ, ಯಾವುದೇ 5 ಸ್ಟಾರ್ ಹೋಟೆಲ್ ಹೋಗಿ, ಒಂದು ಸಣ್ಣ ಹೋಟೆಲ್ ಹೋಗಿ, ಎಲ್ಲ ಕಡೆ ಅವರು ಶಾಂತಿಯ ಸಂಕೇತ. ಮತ್ತೆ ಅವ್ರನ್ನ ನೋಡಿದ್ರೆ ಈಗ ವಾಸ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ ಭಗವಾನ್ ಬುದ್ಧರನ್ನ ಅಲ್ವಾ? ಅವ್ರು ನೋಡಿದ್ರೆ ನಮಗೆ ಮನಸ್ಸು ಪ್ರಶಾಂತ ಆಗುತ್ತೆ ನೋಡ್ತಾ ಇದ್ದಾಗ. ಓಕೆ, ಹಾಗಾಗಿ ನಾವು ಭಗವಾನ್ ಬುದ್ಧರ ಮುಂದೆ ಕೂತ್ಕೊಂಡಾಗ ನಮ್ಗೆ ಸ್ವಲ್ಪ ಮನಸ್ಸು ತಿಳಿಯಾಗುತ್ತೆ. ಓಕೆ, ಅವರ ಮನೆಯಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಇರ್ತೀರಾ ಅಥವಾ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿರ್ತಾರಂಥ ಮೂರ್ತಿ ಇರ್ತೀರ ಅಂದರೆ ಅದಕ್ಕೆ ಏನೇನು ಇಡಬೇಕು? ಹೂವು, ಮತ್ತೆ ಸುಗಂಧಗಳು, ಧೂಪ. ಅದನ್ನು ಇಟ್ಟಾಗ ಅದು ಇಟ್ಟದ್ರಿಂದ ನಿಮ್ಮ ಮನಸ್ಸು ಬೆಳೆಯಲ್ಲ. ಅದನ್ನು ನೀವು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ನಾನು ಹೂವು ಇಟ್ಟ ತಕ್ಷಣ ನನ್ನ ಮನಸ್ಸನ್ನು ಬೆಳೆಸ್ತಾ ಇರಲ್ಲ. ಹೂವು ಎಲ್ಲ ಪೂಜೆಗಳಿಗೂ ನಾವು ಭಗವಾನ್ ಬುದ್ಧರಿಗೆ ಹೂವು, ಧೂಪ, ದೀಪ ಎಲ್ಲವನ್ನು ಹಚ್ತೀವಲ್ವಾ? ಏನಕ್ಕೆ ಇಡ್ತೀವಿ ಹೂವನ್ನ? ಅಲಂಕಾರಕ್ಕೆ. ಭಗವಾನ್ ಬುದ್ಧರ ಮುಂದೆ ನಾವು ಹೂವನ್ನು ಇಡ್ತಕ್ಕಂಥದ್ದು ಇಲ್ಲಿ ಇಡ್ತೀವಲ್ಲ, ಎಲ್ಲರಿಗೂ ಅಲಂಕಾರವಾಗಿ ಕಾಣಿಸ್ತಾ ಇದೆ. ನಾವು ಐಡಿಯಲಿ ನಾವು ಅದನ್ನು ಇಡ್ತಕ್ಕಂಥದ್ದು ಭಗವಾನ ದೃಷ್ಟಿಕೋನದಲ್ಲಿ ಅದರ ಮೇಲೆ ನೀವು ಕಂಟೆಂಪ್ಲೇಟ್ ಮಾಡಿ ಅಂತ ಭಗವಾನ್ ಬುದ್ಧ ಹೇಳ್ತಾರೆ. ಹೂವನ್ನು ಇಟ್ಟಾಗ ಹೂವು ಬೆಳಿಗ್ಗೆ ಏನಾಗುತ್ತೆ? ತುಂಬಾ ಸುಂದರವಾಗಿ ಕಾಣುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಮಾಡುತ್ತೆ, ಸಂಜೆ ಹೊತ್ತಿಗೆ ಸತ್ತೋಗುತ್ತೆ. ನಮ್ಮ ಜೀವನವು ಕೂಡ ಹಾಗಿದೆ. ನಾವು ಹುಟ್ಟಿದ್ದೀವಿ, ಬೆಳಿತೀವಿ, ಮತ್ತೆ ಓದಾಗ್ತೀವಿ, ಒಂದಿನ ಸಾಯಿಸ್ತೀವಿ. ಹೂವು ನಮ್ಮ ಜೀವನವನ್ನು ಇಂಡಿಕೇಟ್ ಮಾಡುತ್ತೆ. ಅದರ ಮಧ್ಯದಲ್ಲಿ ಹೂವು ಏನು ಸುಗಂಧವನ್ನು ಕೊಡ್ತದಲ್ಲ, ಎಲ್ಲ ಕಡೆ ಪಸರಿಸುತ್ತೆ. ಅದು ಹೇಗೆ ಪಸರಿಸುತ್ತೆ? ಅದು ತನ್ನನ್ನು ತಾನು ಅರಳಿಸುತ್ತೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಧಮ್ಮದಲ್ಲಿ ಬೆಳಿಬೇಕು ಅಂದರೆ, ನಮ್ಮನ್ನು ನಾವು ಅರಳಿಸ್ಬೇಕು ಅಂದರೆ ಧಮ್ಮವನ್ನು ಬೆಳೆಸಬೇಕು. ಧಮ್ಮ ಅಂದರೆ ಶೀಲವನ್ನು ಪಾಲನೆ ಮಾಡಬೇಕು, ಸತ್ಯದ ಹಾದಿಯಲ್ಲಿ ನಡೆಯಬೇಕು. ಓಕೆ, ಆದ್ದರಿಂದ ಕೇವಲ ನಾವಷ್ಟೇ ಬೆಳೆಯಲ್ಲ, ಅದು ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಓಕೆ, ಆ ದೃಷ್ಟಿಯಿಂದ ನಾವು ಇಡೋದು, ಅದನ್ನು ನಾವು ಅರ್ಥ ಮಾಡ್ಬೋದು. ದೀಪ ಹಚ್ತೀವಿ, ಏನಕ್ಕೆ ಹಚ್ತೀವಿ? ಚೆನ್ನಾಗಿ ಕಾಣಿಸುತ್ತೆ. ಬೆಳಕು ಭಗವಾನ್ ಬುದ್ಧರ ಇದರಲ್ಲಿ ಏನದು? ಜ್ಞಾನದ ಸಂಕೇತ. ಜ್ಞಾನದ ಸಂಕೇತ. ಓಕೆ, ಜ್ಞಾನದ ಸಂಕೇತ ಅಷ್ಟೇ ಅಲ್ಲ, ಒಬ್ಬರು ಉಪಾಸಿಕ ಬಿಕ್ಕುಣಿ ಆಗ್ತಾರಲ್ಲ, ಮಗು ಸತ್ತೋಗ್ತದೆ. ಕಿಸಾ ಗೌತಮಿ ಗೊತ್ತಲ್ವಾ? ಕೇಳಿದಿರಿ ಎಷ್ಟೊಂದು ಸಲ. ಕಿಸಾ ಗೌತಮಿ ಮತ್ತ ಅವರ ಮಗು ಕಾಲಕ್ಕೆ ಮಾಡಕ್ ಗೊತ್ತಾಗುತ್ತೆ. ಆಮೇಲೆ ಅವರು ಸಾವಿರದ ಮನೆಯಿಂದ ಇದನ್ನ ತಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಸಿಗಲ್ಲ, ಕೊನೆಗೆ ರಿಯಲೈಸ್ ಆಗುತ್ತೆ. ಬಿಕ್ಕುಣಿ ಆಗ್ತಾರೆ ಅವರು. ಬಿಕ್ಕುಣಿ ಆದ್ಮೇಲೆ ಭಗವಾನ್ ಬುದ್ಧರು ಅವರಿಗೆ ಒಂದು ಅಸೈನ್ ಮಾಡ್ತಾರೆ, ಒಂದು ಕೆಲಸನ. ಏನ್ ಕೆಲಸ? ಪ್ರತಿದಿನ 1000 ದೀಪಗಳನ್ನ ಹಚ್ತಕ್ಕಂಥ ಕೆಲಸನ ಅಸೈನ್ ಮಾಡ್ತಾರೆ. ಓಕೆ, ಅವರಿಗೆ ಧ್ಯಾನವನ್ನು ಹೇಳ್ಕೊಡ್ತಾರೆ. ಏನು ಧ್ಯಾನ? ಅನಿತ್ಯದ ಮೇಲೆ ಧ್ಯಾನವನ್ನು ಹೇಳ್ಕೊಡ್ತಾರೆ. ಓಕೆ, ಅವರು ಪ್ರತಿದಿನ ದೀಪ ಹಚ್ತಾ ಒಂದು ದಿನ ಆ ದೀಪವನ್ನು ಕೊನೆಯ 1000 ದೀಪವನ್ನು ಹಚ್ತಾ ಅವ್ರಿಗೆ ಅದನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೀಪ ಉರಿತಾ ಇದೆ. ಏನಾಗ್ತಾ ಇದೆ? ಅದು ಉರಿಬೇಕಾದ್ರೆ ಬೆಳಕು ಬರ್ತಾ ಇದೆ. ಆದ್ರೆ ಆ ಅನಿತ್ಯದ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ಬರ್ತಾ ಇದೆ, ಅದು ನಿತ್ಯವಾಗಿಲ್ಲ, ಅದು ಬದಲಾಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಡಿಸಲ್ವ್ ಆಗ್ತಾ ಇದೆ.
ಅನಿತ್ಯದ ಮೇಲೆ ಕಾಂಟೆಂಪ್ಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದನ್ನೇ ನೋಡ್ತಾ ನೋಡ್ತಾ ಅನಿತ್ಯವನ್ನು ನೋಡ್ತಾ ನೋಡ್ತಾ ಅದನ್ನು ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅನಿತ್ಯ ಅಂತಕ್ಕಂಥ ರಿಯಲೈಸ್ ಮಾಡಿ ಅರ್ಹಂತರಾಗ್ತಾರೆ. ಓಕೆ, ಯಾರು ಕಿಸಾ ಗೌತಮಿ ನಮಗೆ ಇವೆಲ್ಲ ಟೂಲ್ಸ್ ಫಾರ್ ಮೆಡಿಟೇಷನ್. ನಾವೇನೆಲ್ಲ ಇಡ್ತೀವಲ್ಲ ಭಗವಾನ್ ಬುದ್ಧರ ಮುಂದೆ ಕ್ಯಾಂಡಲ್ಸ್ ಹಚ್ತೀವಿ, ಹೂವು ಇಡ್ತೀವಿ, ಮತ್ತೆ ಪರ್ಫ್ಯೂಮ್ಸು ಮತ್ತೆ ಇದನ್ನೆಲ್ಲ ಇಡ್ತೀವಲ್ವಾ, ಧೂಪವನ್ನು ಹಾಕ್ತೀವಲ್ಲ, ಏನಕ್ಕೆ ಹಾಕ್ತೀವಿ? ಫ್ರಾಗ್ರೆನ್ಸ್. ಎಸ್, ಅಫ್ಕೋರ್ಸ್ ಇಟ್ ಇಸ್ ಫಾರ್ ಫ್ರಾಗ್ರೆನ್ಸ್. ಅದು ಒಂದು ಮನಸ್ಸನ್ನ ಸ್ವಲ್ಪ ಶಾಂತ ಮಾಡುತ್ತೆ. ಆದರೆ ನಾವು ಅದನ್ನ ಇರ್ತಕ್ಕಂಥ ಮೂಲ ಉದ್ದೇಶ ಧಮ್ಮ ಇದೆಯಲ್ಲ, ಧಮ್ಮ ಅಂತಕ್ಕಂಥದ್ದು ಸತ್ಯ. ಅದು ಯಾವುದೇ ದಿಕ್ಕಿನಲ್ಲಿ ಅದು ಹರಡಿದ್ರು ಕೂಡ ಅದು ಸುಗಂಧವನ್ನೇ ಹರಡುತ್ತೆ. ಎಲ್ಲವೂ ಸತ್ಯ. ಭಗವಾನ್ ಬುದ್ಧರ ಬಾಯಿಂದ ಬಂದಿರತಕ್ಕಂತಹ 35ನೇ ವರ್ಷದಲ್ಲಿ ಅವರು ಬುದ್ಧರಾಗ್ತಾರೆ. 80ನೇ ವರ್ಷದವರೆಗೂ ಕೂಡ ಅವರು ಎಲ್ಲ ಹೇಳಿದ್ರಲ್ಲ, ಅವರ ಶ್ರೀಮುಖದಿಂದ ಬಂದಂಥ ಪ್ರತಿಯೊಂದು ವರ್ಡು ಕೂಡ ಧಮ್ಮ ಅಂತ ನಾವು ಕರಿತೀವಿ. ಧಮ್ಮ ಅಂದರೆ ಭಗವಾನ್ ಬುದ್ಧರು ಹೇಳಿರ್ತಾರೆ, ಬೋಧನೆ ಮಾಡಿರ್ತಕ್ಕಂಥದ್ದು. ಎರಡನೇ ಅರ್ಥ ಅದು ಸತ್ಯ. ಅವೆಲ್ಲ ಸತ್ಯಕ್ಕೆ ಅನುಸಾರವಾಗಿರ್ತಕ್ಕಂಥದ್ದು. ಸತ್ಯ ಎಲ್ಲಿರುತ್ತೆ ಅದು ಯಾವಾಗಲೂ ಕೂಡ ಹೇಗಿರುತ್ತೆ? ಸುಗಂಧವಾಗಿರುತ್ತೆ. ಸುಗಂಧವಾಗಿರುತ್ತೆ. ಓಕೆ, ಈ ಧಮ್ಮ ಯಾವ ಕಡೆ ಹರಿದ್ರು ಕೂಡ ಅದು ಸುಗಂಧವನ್ನು ಪ್ರಸರಿಸುತ್ತೆ. ಸೊ ಹಾಗಾಗಿ ನಾವು ಈ ಸುಗಂಧ ದ್ರವ್ಯಗಳನ್ನು ನಾವು ಇಡ್ತೀವಿ. ಹಾಗೆ ಇನ್ನೇನು ಇಡ್ತೀವಿ? ನೀರು ಅಂದರೆ ಆಹಾರ. ಬೇಸಿಕಲಿ ನೀರು ಅಥವಾ ಫ್ರೂಟ್ಸು ಏನೇನು ಆಹಾರ ಎಲ್ಲನೂ ಇಡ್ತೀವಲ್ವಾ. ಏನಕ್ಕೆ ಇಡ್ತೀವಿ? ಭಗವಂತ ಬುದ್ಧರು ಮುಂದೆ ಇಟ್ಟರೆ ಭಗವಂತ ಬುದ್ಧರು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರ? ಇಲ್ಲ ಅಲ್ವಾ? ಅವ್ರಿಗೆ ಆಹಾರ ಭೋಜನ ಇದನ್ನು ಪೂಜೆನೂ ಕೂಡ ಮಾಡ್ತೀವಿ ಅಲ್ವಾ, ತಗೊಂಡು ಹೋಗ್ತಾರ? ಏನಕ್ಕೆ ಇಡ್ತೀವಿ? ಶ್ರದ್ಧೆ ಬೆಳೆಸುತ್ತೆ. ಇಷ್ಟು ಕೂಡ ಶ್ರದ್ಧೆನ ನಾವು ಬೆಳೆಸುತ್ತೆ. ಆದರೆ ಇವುಗಳನ್ನ ಇರ್ತಕ್ಕಂತಹ ಮೂಲ ಉದ್ದೇಶಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂತಂದ್ರೆ ನಾವು ಏನು ಕೂಡ ಅದೊಂದು ರಿಚುವಲ್ ಆಗ್ಬಿಡುತ್ತೆ. ಅದು ರಿಚುವಲ್ ಅಲ್ಲ. ಆಹಾರವನ್ನು ನಾವು ಇಡ್ತಕ್ಕಂಥದ್ದು ಏನಕ್ಕೆ ಅಂತಂದ್ರೆ ನಾವು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ ಅದು ಈ ದೇಹವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಈ ದೇಹದಿಂದ ನಾವು ಮನಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯ. ಮನಸ್ಸನ್ನ ಸೆಪ್ರೇಟು, ದೇಹವನ್ನು ಸೆಪ್ರೇಟ್ ಆಗಿ ನಾವು ಯಾವತ್ತಾಗುತ್ತೋ ಅವತ್ತು ನಾವು ಮರಣ ಆಗುತ್ತೆ ಅಲ್ವಾ. ನಮ್ಮ ದೇಹವನ್ನು ಚೆನ್ನಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಯಾವ ಆಹಾರ ಬೇಕು? ನಾವು ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಆರೋಗ್ಯಕರವಾದ ಆಹಾರವನ್ನ ನಾವು ಸೇವನೆ ಮಾಡಬೇಕು. ಅನಾರೋಗ್ಯಕರವಾದ ಆಹಾರವನ್ನ ನಾವು ಬಿಡಬೇಕು. ನಾವು ಯಾವ್ದಾದ್ರು ಅನಾರೋಗ್ಯಕರವಾದ ಆಹಾರವನ್ನು ನಾವು ಇಡ್ತೀವ? ಕೆಲವೊಂದು ದೇವ್ರಿಗೆ ಇಡ್ತಾರೆ, ಎಲ್ಲ ಇಡ್ತಾರಲ್ವಾ. ನಾವು ಆಹಾರ ಇಡ್ತಕ್ಕಂತಹ ಮೂಲ ಉದ್ದೇಶ ಈ ಆಹಾರ ಅಂದ್ರೆ ಆರೋಗ್ಯಕರವಾದ ಆಹಾರ ಸೇವನೆಯಿಂದ ನನ್ನ ದೇಹವನ್ನು ನಾನು ಚೆನ್ನಾಗಿಟ್ಕೊಂಡು ನಾನು ಧಮ್ಮದ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧಮ್ಮದಲ್ಲಿ ನನ್ನ ಮನಸ್ಸನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ಈ ಉದ್ದೇಶದಿಂದ ನಾವು ಅದನ್ನ ಇಡೋದು. ಓಕೆ, ಸೊ ಮನೆಯಲ್ಲೂ ಕೂಡ ನೀವೇನೆಲ್ಲ ಮಾಡ್ತಿರಲ್ಲ, ಮನೆ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು. ಫಸ್ಟ್ ಮನೆ ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಮಾತ್ರ ಆಗ ನೀವು ಮನಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ಇವೆಲ್ಲ ಎಕ್ಸ್ಟರ್ನಲ್ ಕಾರಣಗಳು ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ. ಓಕೆ, ಒಂದು ಮೊದಲನೇದು ಯಾವುದು? ಉತುಸಪ್ಪಾಯ ಅಂದರೆ ಪರಿಸರ, ನಮ್ಮ ಪರಿಸರ ಚೆನ್ನಾಗಿರ್ಬೇಕು. ಎರಡನೇದು ಸೇನಾಸನ ಸಪ್ಪಾಯ ಅಂದರೆ ನಮ್ಮ ಮನೆನ ಚೆನ್ನಾಗಿ ಇಟ್ಕೊಳ್ಬೇಕು, ತುಂಬ ನೀಟಾಗಿ ಇಟ್ಕೋಬೇಕು, ಪ್ರಶಾಂತವಾಗಿರ್ಬೇಕು. ಅಲ್ಲಿ ನಾವು ಕೂಗಾಡೋದು, ಬೈದಾಡೋದು ಎಲ್ಲ ಮಾಡೋದು ಏನಾಗುತ್ತೆ? ಮನಸ್ಸನ್ನು ಬೆಳೆಸ್ಲಿಕ್ಕೆ ಸಾಧ್ಯನಾ? ಯಾರಿಗೆ ಬೈತೀರಾ ನೀವು? ಬೈತಾ ಇದ್ದೀರಾ ಅಂತಂದ್ರೆ ಯಾರಿಗೆ ಬೈತೀರಾ? ಎಷ್ಟೊಂದು ಸಲ ನಾವು ಬೈತೀವಲ್ವಾ, ರೇಗಾಡ್ತೀವಿ. ಯಾರಿಗೆ ಬೈತೀವಿ ನಾವು? ಹೆಂಡತಿ ಮಕ್ಕಳಿಗೆ. ಅದು ಅವ್ರಿಗೆ ತಲುಪುತ್ತಾ? ನೀವು ಎಷ್ಟೇ ಕೂಗಾಡೋದನ್ನು ಕೂಡ ಯಾವುದೇ ಪರಿಣಾಮ ಬೀರಲ್ಲ. ಅದು ಏನು ಪರಿಣಾಮ ಬೀರುತ್ತೆ? ನಮ್ಮ ಮನಸ್ಸನ್ನ ಆ ಕ್ಷಣದಲ್ಲಿ ದ್ವೇಷದ ಚಿತ್ತವನ್ನ ಉತ್ಪತ್ತಿ ಜಾಸ್ತಿ ಮಾಡ್ತಾ ಹೋಗುತ್ತೆ. ದ್ವೇಷದ ಒಂದು ಚಿತ್ತ ಉತ್ಪತ್ತಿ ಆಯಿತು ಅಂದರೆ ಅದು ಸರಣಿ, ಚಿತ್ತದ ಸರಣಿ, ಅಕುಶಲ ಚಿತ್ತಗಳ ಸರಣಿಗಳು ಕೊಡ್ತಾ ಹೋಗ್ತವೆ. ನಮ್ಮನ್ನ ಮತ್ತೆ ಅದು ಬಂಧನದಲ್ಲಿರ್ತದೆ.
ಹಾಂ, ಅದು ಅವ್ರಿಗೆ ತಲುಪಲ್ಲ. ನೀವು ಎಷ್ಟೇ ಕೂಗಾಡೋದನ್ನು ಕೂಡ ಆ ಟೈಮಲ್ಲಿ ಮನಸ್ಸಿಗೆ ಅವ್ರು ತಗೊಂಡ್ರೆ ಮಾತ್ರ ತಲುಪುತ್ತೆ. ಭಗವಾನ್ ಬುದ್ಧರು ಭಾರತದ ಬ್ರಾಹ್ಮಣರಿಗೆ ಏನು ಮಾಡಿದ್ರು? ಅವ್ನು ಎಲ್ಲೆಲ್ಲ ಬೈತಾನೆ ಭಾರತದ ಬ್ರಾಹ್ಮಣ, 3 ಸಲ ಒಳಗಪ್ಪ, 3 ಸಲ ಹೊರಗೆ ಹೋಗು ಅಂತ ಅಂದ್ಬಿಟ್ಟು ಏನೆಲ್ಲ ಬೈತಾನೆ. ಲಾಸ್ಟಲ್ಲಿ ಏನು ಹೇಳಿದವರು? ನಾನು ಇಷ್ಟೆಲ್ಲ ಬೈತಾ ಇದ್ರು ಕೂಡ ನೀನು ಆರಾಮ ಶಾಂತವಾಗಿದೆಯಲ್ಲ, ಏನು ಅಂತ ನೋಡಿ ಕೇಳಿದಾಗ, ನೋಡಪ್ಪ ನಿನ್ನ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡ್ತೀಯಾ? ಏನು ಮಾಡ್ತೀವಿ? ಒಳ್ಳೊಳ್ಳೆ ಆಹಾರಗಳನ್ನ ಕೊಡ್ತೀವಿ, ಉಡುಗೊರೆಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ವೇಳೆ ಆ ಗೆಸ್ಟ್ ಅದನ್ನ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಅವೆಲ್ಲ ಎಲ್ಲಿ ಉಳಿತವೆ? ನನ್ನ ಹತ್ರನೇ ಉಳಿತವೆ. ಅಷ್ಟೇ ಸಿಂಪಲ್. ನಾವು ಏನೆಲ್ಲ ಬೈತೀವೋ ಅದನ್ನ ಅವ್ರು ಸ್ವೀಕಾರ ಮಾಡಲಿಲ್ಲ, ಲೆಟ್ ಇಟ್ ಗೋ ಅಂತ ಬಿಟ್ಬಿಟ್ರೆ ಅವೆಲ್ಲ ಯಾರನ್ನ ಹಾಳು ಮಾಡೋದು? ನಾನು ಬೈದಿದ್ದು, ದ್ವೇಷ ಮಾಡಿದ್ದು ಎಲ್ಲ ಆ ಕ್ಷಣದಲ್ಲಿ ನಮ್ಮನ್ನು ಹಾಳು ಮಾಡೋದು. ಬೆಂಕಿಯನ್ನು ನಮ್ಮ ಕೈನಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಅದು ಸುಡಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ದ್ವೇಷ ಅಂತಕ್ಕಂಥದ್ದು ಬೆಂಕಿ ಇಲ್ಲ, ಹಾಗೆ ಅದು ನಮ್ಮನ್ನು ಮಾತ್ರ ಸುಡುತ್ತೆ, ಬೇರೆಯವ್ರನ್ನ ಸುಡೋದಿಲ್ಲ. ಏನೇ ಮಾಡಿದ್ರು ಕೂಡ ಬೇರೆಯವ್ರನ್ನ ಸುಡೋದಿಲ್ಲ. ಸೊ ಎಂಥ ಸಂದರ್ಭಗಳಲ್ಲೂ ಕೂಡ, ಎಂತಹ ವ್ಯಕ್ತಿಗಳಾದರೂ ಕೂಡ ಅವರಿಗೆ ಮೈತ್ರಿಯನ್ನು ಕೊಡಿ ಅಂತ ಅಂದ್ಬಿಟ್ಟು ಭಗವಂತ ಹೇಳ್ತಾರೆ. ನೀವು ಎಷ್ಟು ಮೈತ್ರಿಯನ್ನು ಕೊಡ್ತೀರೋ ಅಷ್ಟು ನಿಮ್ಮ ಮನಸ್ಸನ್ನು ನೀವು ಬೆಳೆಸ್ತಾ ಹೋಗ್ತೀರಿ. ಅದು ಬೇರೆಯವ್ರಿಗೆ ಅವ್ರು ತಲುಪುತ್ತೆ ಅದು ಯೂಶಲಿ ಮೈತ್ರಿಯನ್ನು ಬೆಳೆಸಿದಾಗ. ಯಾಕಂದರೆ ಮೈತ್ರಿಯಿಂದ ಅವರು 4 ಏನಾಗಿದ್ದಿದ್ದು, ಮೈತ್ರಿಯಿಂದ ಅವರು ಬಕಬ್ರಹ್ಮ ಎಲ್ಲರನ್ನು ಗೆದ್ದಿದ್ದು ಅವರು ಅದರಿಂದಲೇ ಅಲ್ವಾ. ಸೊ ನಾವು ನಮ್ಮ ಮನಸ್ಸನ್ನು ಬೆಳೆಸ್ಬೇಕು ಅಂತಂತಂದರೆ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೋದು, ಬೇರೆಯವ್ರ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ ರೈಟ್. ಹಾಗಾದ್ರೆ ನಮ್ಮ ಮನಸ್ಸನ್ನು ಬೆಳೆಸ್ಬೇಕು ಅಂದರೆ ಮನೆಯಲ್ಲಿ ನಾವು ವಾತಾವರಣವನ್ನು ಚೆನ್ನಾಗಿ ಇಟ್ಕೋಬೇಕು. ಬೈಯೋದು ಮಾಡೋದು ಎಲ್ಲನೂ ಬಿಡಬೇಕು, ಕೂಗಾಡೋದು ಬೇಗಾಡೋದು. ಓಕೆ, ಅದು 2ನೇದು. 3ನೇದು ಭೋಜನ ಸಪ್ಪಾಯ. ಆಗಲೇ ನಾನು ಹೇಳ್ಬಿಟ್ಟೆ ಅದನ್ನು, ಇದನ್ನು ಹೇಳ್ಬೇಕಂದ್ರೆ ಭೋಜನ ಸಪ್ಪಾಯ ಅಂದರೆ ನಮ್ಮ ದೇಹವನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂದರೆ ಆರೋಗ್ಯಕರವಾದ ಆಹಾರ ಸೇವನೆಯನ್ನು ಮಾಡಿದ್ರೆ, ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ನಮ್ಮ ಧ್ಯಾನಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಭೋಜನ ಸಪ್ಪಾಯ ಅಂದರೆ ಒಳ್ಳೆಯ ಆಹಾರ ಸೇವನೆ ಮಾಡೋದ್ರಿಂದ ನಾವು ಧಮ್ಮದಲ್ಲಿ ಬೆಳಿಲಿಕ್ಕೆ ಸಹಕಾರ ಆಗುತ್ತೆ. ಒಮ್ಮೆ ಭಗವಾನ್ ಬುದ್ಧರ ಕಾಲದಲ್ಲಿ ಒಂದು 50 ಜನ ಭಿಕ್ಕುಗಳು ಒಟ್ಟಿಗೆ ಬಂದು ಶ್ರಾವಸ್ತಿನಲ್ಲಿ ಭಗವಾನ್ ಬುದ್ಧರಿಂದ ದೀಕ್ಷೆಯನ್ನು ತಗೋತಾರೆ. ಅದಾದಮೇಲೆ ಅವರು ಧ್ಯಾನಕ್ಕೆ, ವರ್ಷವಾಸಕ್ಕೆ ನಾವು ಒಂದು ಕಡೆ ಹೋಗ್ತೀವಿ ಭಗವಾನ್ ಬುದ್ಧರೇ ನಮಗೆ ಅಪ್ಪಣೆ ಕೊಡಿ ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ತಗೊಂಡು ಅವರು ಹಿಮಾಲಯಕ್ಕೆ ಹೋಗ್ತಾರೆ. ಹಿಮಾಲಯಕ್ಕೆ ಹೋದಾಗ ಒಂದು ಮಾತಂಗಿ ಅಂತಕ್ಕಂತಹ ಒಂದು ಊರಿನ ಹತ್ರ ಹೋಗ್ತಾರೆ. ಅಲ್ಲಿ ಮಾತಂಗಿ ಅಂತಕ್ಕಂತಹ ಒಬ್ಬ ದೊಡ್ಡ ಶ್ರೀಮಂತ ಮಹಿಳೆ ಇರ್ತಾರೆ, ವಯಸ್ಸಾಗಿರುತ್ತೆ, ಮಹಿಳೆ ಇರ್ತಾರೆ. ಈ 500 ಜನ ಭಿಕ್ಕುಗಳು, 500 ಜನ ಭಿಕ್ಕುಗಳು ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿ ಅವ್ರಿಗೆ ಶ್ರದ್ಧೆ ಜಾಸ್ತಿ ಇರುತ್ತೆ. ಮಾತಂಗಿ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಅವರು, ನಾವು ಹೀಗೆ ವರ್ಷವಾಸವನ್ನು ಕಳೀಲಿಕ್ಕೆ, ಧ್ಯಾನವನ್ನು ಅಭ್ಯಾಸ ಮಾಡಲಿಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನು ಹುಡುಕ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಹಿಮಾಲಯದ ಹತ್ರ. ಆಗ ಈ ಸ್ಥಳವೇ ತುಂಬ ಚೆನ್ನಾಗಿದೆಯಾ, ತುಂಬ ಸುಂದರವಾಗಿರ್ತದೆ ಊರು, ನಿಮ್ಮ ಊರಿನಿಂದ ಹೊರಗಡೆ ಒಂದು ವಿಹಾರಗಳನ್ನು ನಾವು ಮಾಡಿಕೊಡ್ತೀವಿ, ಇಲ್ಲೇ ಯಾಕೆ ಉಳಿಬಾರ್ದು ನೀವು ಅಂತ ಅಂದ್ಬಿಟ್ಟು ಅವರಿಗೆ ಹೇಳ್ತಾರೆ. ಆಗ ಅವರು ಆಯಿತು ಅಂತಂದ್ಬಿಟ್ಟು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆಗ ಮಾತಂಗಿ ಅವರು ಪ್ರತಿದಿನ ಅವರಿಗೆ ಆಹಾರ ಧನವನ್ನು ಪ್ರೊವೈಡ್ ಮಾಡ್ತಾರೆ. ಆಹಾರ ಅಂತಂದರೆ ಭಿಕ್ಕುಗಳು ಒಂದೇ ಹೊತ್ತು ಊಟ ಮಾಡೋದು ಅಲ್ವಾ. ಅವ್ರೇನು ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಆಹಾರವನ್ನು ಕೊಡ್ತಾ ಇರ್ತಾರೆ, ಸಂಜೆನೂ ಕೂಡ ಬೇರೆ ಬೇರೆ ವಸ್ತುಗಳು, ಈ ಫ್ರೂಟ್ಸ್, ಆ ಥರದ್ದು ಸಾಲಿಡ್ ಫುಡ್ಸ್ನ ಕಳಿಸ್ತಾ ಇರ್ತಾರೆ. ಒಂದು ದಿನ ಹೋಗ್ತಾರೆ ಮಾತೆ ಅವರು ಅಲ್ಲಿ, ಸಂಜೆ ಅವ್ರ ಹತ್ರ ಈ ಹೇಗೆ ಧಮ್ಮದ ಅಭ್ಯಾಸ ಮಾಡ್ತಾ ಇದ್ದಾರೆ ಇವರು ನೋಡುವ ಅಂತ ಹೋಗ್ತಾರೆ. ಆಗ ಆ ವಿಹಾರ ಕಂಪ್ಲೀಟು ತುಂಬ ಸೈಲೆಂಟ್ ಆಗಿರ್ತದೆ. ಅವ್ರ ಧಮ್ಮದಲ್ಲಿ ತುಂಬ ಮೆಡಿಟೇಷನ್, ತುಂಬ ಪ್ರಾಕ್ಟೀಸ್ ಮಾಡಬೇಕು ಅಂದ್ಬಿಟ್ಟು ಎಫರ್ಟ್ ಆಗ್ತಾ ಇರ್ತಾರೆ. ಒಬ್ಬರು ಕೂಡ ಮಾತಾಡ್ತಾ ಇರಲ್ಲ. ಅವ್ರು ಫಸ್ಟೇ ಡಿಸೈಡ್ ಮಾಡಿರ್ತಾರೆ, ಅದು ದೊಡ್ಡ ಕತೆ, ನಾನು ಶಾರ್ಟ್ ಆಗಿರ್ತೀನಿ, ಮಾತಾಡ್ತಾ ಇರಲ್ಲ. ಒಬ್ಬರು ಕಾಣಿಸ್ತಾ ಇಲ್ವಲ್ಲ, ಇಷ್ಟೊಂದು ದೊಡ್ಡ ವಿಹಾರ, 500 ಜನ ಇದ್ದಾರೆ, ಒಂದು ಸ್ವಲ್ಪ ಸೌಂಡ್ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ಅನುಮಾನ ಆಗ್ತದೆ. ಮಾತಿಕ ಅಂತ, ಮಾತಂಗ ಅಲ್ಲ, ಮಾತಿಕ ಅಂತ ವಯಸ್ಸು. ಹುಡುಕ್ತಾ ಹೋಗ್ತಾರೆ. ಹೋದಾಗ ಒಬ್ಬರು ಭಿಕ್ಕು ಸಿಗ್ತಾರೆ. ಆಗ ಭಿಕ್ಕು ಕೇಳ್ತಾರೆ,
ಏನು ಇಷ್ಟೊಂದು ಸೈಲೆಂಟ್ ಆಗಿದೆಯಲ್ಲ ವಿಹಾರ, ಒಂದು ಸ್ವಲ್ಪನೂ ಸೌಂಡ್ ಇಲ್ಲ, 500 ಜನ ಇದ್ದೀರಾ ನೀವು, ಸ್ವಲ್ಪನೂ ಸೌಂಡ್ ಇಲ್ವಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಧ್ಯಾನದಲ್ಲಿ ಮುಳುಗಿರ್ತೀವಿ, ಇಷ್ಟು ದೂರ ಬಂದಿದ್ದೀವಿ, ನಾವು ಧ್ಯಾನದಿಂದ ನಾವೇನಾದರೂ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದೆ. ಹಾಗಾದರೆ ನೀವು ಏನು ಧ್ಯಾನ ಮಾಡ್ತೀರಾ ಅಂದ್ಬಿಟ್ಟು ಕೇಳ್ತಾರೆ. ಆಗ ಹೀಗೆ ನಾವು ಆಣಪಣ ಸ್ಥಿತಿ, ಮನಸ್ಸನ್ನು ಬೆಳೆಸಲಿಕ್ಕೆ ಆಣಪಣ ಸ್ಥಿತಿಯನ್ನು ಮಾಡ್ತೀವಿ, ಮತ್ತು ಮೈತ್ರಿ ಭಾವನವನ್ನು ಮಾಡ್ತೀವಿ, ಮತ್ತು ಅಶುಭ ಧ್ಯಾನವನ್ನು ಮಾಡ್ತೀವಿ. ಹೀಗೆ ಧ್ಯಾನಗಳನ್ನು ಅವರು ಹೇಳ್ಕೊಡ್ತಾರೆ. ಆ ಧ್ಯಾನವನ್ನು ಅವರು ಹೇಳ್ಕೊಟ್ಟ ನಂತರ ಇವರು ಮಾತಿಕ ಮಾತೆ ಅವರು ಮನೆಗೆ ಬಂದು ಅದನ್ನು ಅಭ್ಯಾಸ ಮಾಡ್ತಾರೆ. ಅವರು ತುಂಬ ಶ್ರದ್ಧೆಯಿಂದ ಶೀಲವಂತರಾಗಿರ್ತಾರೆ. ಅಭ್ಯಾಸ ಮಾಡ್ತಾ 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 ಅವರು ಸೋತಪ್ಪನ ಸಗದಾಗಾಮಿ ಅನಾಗಾಮಿ ಸ್ಟೇಜ್ನ ತಲುಪಿಡ್ತಾರೆ. ಒಂದು ಸಲ ಈ ಸ್ಟ್ರೀಮ್ ಲೈನ್ನ ಎಂಟ್ರ್ ಆದರೆ ಧ್ಯಾನಗಳಲ್ಲಿ ತುಂಬ ಸ್ಟ್ರಾಂಗ್ ಆಯಿತು ಅಂತಂದರೆ, ಧ್ಯಾನಗಳನ್ನು ಎಂಟ್ರ್ ಆದಾಗ ನಮಗೆ ತುಂಬ ಪವರ್ಸ್ ಬರ್ತದೆ, ನಮ್ಮ ಮನಸ್ಸಿಗೆ ತುಂಬ ಪವರ್ಸ್ ಬರ್ತದೆ. ಪರಾಜಾತಿ ವಿಧಾನ ಅಂತಂದರೆ ಬೇರೆಯವರ ಮನಸ್ಸುಗಳನ್ನು ನೋಡ್ತಕ್ಕಂತಹ ಶಕ್ತಿ ನಾವು ಬರ್ತದೆ. ನೀವೆಲ್ಲ ಪಡ್ಕೋಬೋದು, ಎಲ್ಲರೂ ಪಡ್ಕೋಬೋದು, ಆದರೆ ಆ ಲೆವೆಲ್ಗೆ ನಾವು ಹೋಗಬೇಕು. ಧ್ಯಾನಗಳನ್ನು ಪಡ್ಕೋಬೋದು, ಬೇರೆಯವ್ರ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಬೋದು. ಸೊ ಇವ್ರಿಗೆ ಧ್ಯಾನಗಳೆಲ್ಲ ಅಂದರೆ ಈ ಪವರ್ನ ಬಂದ್ಬಿಡುತ್ತೆ ಅವ್ರಿಗೆ. ಆಗ ಅವರು, ಓ ನನಗೆ ಈ ಪವರ್ ಬಂತಲ್ಲ, ನಾನೀಗ ಪಾಪ ಪಿಕ್ಕುಗಳು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ನಾನು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸುಗಳನ್ನ ನೋಡ್ತಾರೆ. ಅವರ ಮನಸ್ಸುಗಳು ಎಲ್ಲರೂ ಧ್ಯಾನದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಎಫರ್ಟ್ ಆಗ್ತಾ ಇದ್ದಾರೆ, ಆದರೆ ಅವರಿಗೆ ಆಹಾರ ಅಡ್ಜಸ್ಟ್ ಆಗ್ತಾ ಇಲ್ಲ. ಅವರು ಒಂದು ಹೊತ್ತೆ ಊಟ ಮಾಡೋದು, ಇವರು ತುಂಬ ಆಹಾರಗಳನ್ನ ಕೊಡ್ತಾ ಇರ್ತಾರೆ. ಅವ್ರು ಎಲ್ಲಿಂದ ಹೋಗಿರ್ತಾರೆ? ಶ್ರಾವಸ್ತಿ, ಉತ್ತರ ಪ್ರದೇಶದಿಂದ ಹಿಮಾಲಯಕ್ಕೆ ಹೋಗಿರ್ತಾರೆ. ಇಲ್ಲಿ ಆಹಾರ ಪದ್ಧತಿ ಬೇರೆ, ಅಲ್ಲಿ ಆಹಾರ ಪದ್ಧತಿ ಬೇರೆ. ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ. ಅವರು ಗೊತ್ತಾಗ್ತದೆ, ಇವರಿಗೆ ನಾನು ಏನು ಆಹಾರ ಕೊಡಬೇಕು. ಆಗ ಅವರು ಅವ್ರಿಗೆ ಬೇಕಾದಂತಹ ಆಹಾರಗಳನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ಆಹಾರಗಳನ್ನ ಪ್ರತಿದಿನ ಸಪ್ಲೈ ಮಾಡ್ತಾರೆ. ಮತ್ತು ಸಂಜೆ ಏನೆಲ್ಲ ಸಾಲಿಡ್ ಫುಡ್ ಕೊಡ್ತಾ ಇದ್ರು ಅದನ್ನು ಸ್ಟಾಪ್ ಮಾಡಿ ಅವರಿಗೆ ಈ ಜೇನುತುಪ್ಪ ಮತ್ತು ಹಕ್ಕಡ್ಲೆ ಇದರಿಂದ ಮಾಡಿರ್ತಕ್ಕಂಥ ಗಿಣ್ಣು ಇದರಿಂದ ಮಾಡಿರ್ತಕ್ಕಂತಹ ಇದನ್ನು ಅಂದರೆ ಗಿಲಾನ ಪಚ್ಚೆ ಅಂತ ಅಂದ್ಬಿಟ್ಟು, ಅದು ಸ್ವಲ್ಪ ತಗೊಂಡ್ರೂ ಕೂಡ ತುಂಬ ಎನರ್ಜಿ ಕೊಡುತ್ತೆ. ಓಕೆ, ಅದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರು ಅವರ ಕಾನ್ಸಂಟ್ರೇಷನು, ಅವ್ರಿಗೆ ಆಹಾರನೂ ಸಿಕ್ತು, ಅವ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಓಕೆ, ಆಮೇಲೆ ಅವರ ಧರ್ಮದ ಅಭ್ಯಾಸದಲ್ಲಿ ಅವರು ತುಂಬ ಆಳವಾಗಿ ಹೋಗ್ತಾರೆ. ಅವರೆಲ್ಲರೂ ಕೂಡ ಒಂದು ವಾರದಲ್ಲಿ ಅರ್ಹಂತರು ಕೂಡ ಆಗ್ಬಿಡ್ತಾರೆ. ಅವರು ಅರ್ಹಂತರ ಆದಮೇಲೆ ಮತ್ತೆ ಯೋಚನೆ ಮಾಡ್ತಾರೆ, ನಮಗೆ ಈಗ ಮುಂಚೆ ಕೊಡ್ತಾ ಇದ್ದ ಆಹಾರಕ್ಕೆ ಈಗ ಕೊಡ್ತಾ ಇರ್ತಕ್ಕಂಥ ಆಹಾರಕ್ಕೆ ವ್ಯತ್ಯಾಸ ಇದೆ, ಇದು ಹೆಂಗಾಯಿತು? ಮಾತಾಜಿ ಮಾತಿಕ ಮಾತೆ ಅವರ ಮನಸ್ಸಿನಲ್ಲಿ ಏನಿದೆ, ಅವ್ರಿಗೂ ಕೂಡ ಜನಗಳು ಸಿಗುತ್ತಲ್ಲ. ಅವರು ಯೋಚನೆ ಮಾಡಿದಾಗ ಆಗ ಅವ್ರಿಗೆ ಅರಿವಾಗುತ್ತೆ, ನಮಗೆಲ್ಲರಿಗೂ ನಿಬ್ಬಾಣ ಸುಖವನ್ನು ಸಿಗಲಿಕ್ಕೆ ಕಾರಣಕರ್ತರು ಈ ಮಾತಿಕ ಮಾತೆ, ಅವರಿಗೆ ನಾವು ಕೃತಜ್ಞರಾಗಿರ್ಬೇಕು ಅಂದ್ಬಿಟ್ಟು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ವರ್ಷವಾಸ ಮುಗಿದ ನಂತರ ಅಲ್ಲಿಂದ ನಾವು ಭಗವಾನ್ ಬುದ್ಧರಲ್ಲಿಗೆ ನಾವು ಹೋಗಬೇಕು, ಅವರಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತಿಕ ಅವ್ರಿಗೆ ಹೇಳಿ ಅವ್ರ ಪರ್ಮಿಷನ್ ತಗೊಂಡು ಶ್ರಾವಸ್ತಿಗೆ ಬಂದು ಶ್ರಾವಸ್ತಿನಲ್ಲಿ ಹೇಳ್ತಾರೆ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು. ಭಗವಾನ್ ಬುದ್ಧರಿಗೆಲ್ಲ ಗೊತ್ತಿರುತ್ತೆ, ಅವರು ಹೇಳ್ತಾರೆ. ಅಲ್ಲಿ ಸುಮಾರು ಜನ ಶ್ರಾವಸ್ತಿ ಜೇತವನದಲ್ಲಿ 12,000 ಬಿಕ್ಕುಗಳು ಉಳ್ಕೊಳ್ತಕ್ಕಂತಹ ಜಾಗ. ಎಲ್ಲ ಬಿಕ್ಕುಗಳಿಗೂ ಕುತೂಹಲ, ಇವ್ರು ಹೇಗೆ ಇದು ಮಾಡ್ಕೊಂಡ್ರು ಅಂತ. ಅದರಲ್ಲಿ ಸುಮಾರು ಜನ ಯಂಗ್ಸ್ಟರ್ಸ್ ಇರ್ತಾರೆ, ಅದರಲ್ಲಿ ಒಂದಷ್ಟು ಜನಕ್ಕೆ ಕುತೂಹಲ ಜಾಸ್ತಿ ಆಗುತ್ತೆ. ಹೌದಾ, ಅವರು ನಿಮ್ಮ ಮನಸ್ಸನ್ನೆಲ್ಲ ನೋಡಿ ನಿಮಗೆ ಬೇಕಾಗಿರ್ತಕ್ಕಂಥ ಆಹಾರನೇ ಕೊಡ್ತಾ ಇದ್ರ, ಹಾಗಾದರೆ ನಾನು ಅವ್ರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮನಸ್ಸಾಗುತ್ತೆ ಒಂದಿಬ್ಬರಿಗೆ. ಆಗ ಬುದ್ಧರ ಪರ್ಮಿಷನ್ ತಗೋತಾರೆ. ಬುದ್ಧರ ಪರ್ಮಿಷನ್ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಆ ಮಾತೆ ಅವರು ಮನಸ್ಸನ್ನ ರೀಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಲ್ಲ, ಇವ್ರಿಗೂ ಕೂಡ ಅದೇ ಥರದ ಆಹಾರವನ್ನು ಇವ್ರಿಗೆ ಏನು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಕೊಡ್ತಾ ಇರ್ತಾರೆ. ಆದರೆ ಇವರಿಗೆ ಅವ್ರನ್ನ ಟೆಸ್ಟ್ ಮಾಡಕ್ಕೆ ಹೋಗಿರ್ತಾರೆ, ಅವ್ರು ನಿಜವಾಗ್ಲೂ ಗೊತ್ತಾ ಇಲ್ವ ಅಂತ ಅಂದ್ಬಿಟ್ಟು. ಹಾಗಾಗಿ ಧಮ್ಮದ ಈ ಧ್ಯಾನದ ಅಭ್ಯಾಸ ಅಷ್ಟು ಸ್ಟ್ರಾಂಗ್ ಆಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಅಟ್ಯಾಚ್ ಆಗಿದ್ದಾರೆ ಅವ್ರಿಗೆ ಅಟ್ಯಾಚ್ ಆಗಿದ್ದಾರೆ. ನಾವು ಧ್ಯಾನದಲ್ಲಿ ಡಿಟ್ಯಾಚ್ಮೆಂಟ್ ಹೇಳ್ಕೊಡ್ತೀವಿ, ಆದರೆ ಅವ್ರು ಅಟ್ಯಾಚ್ ಆಗಿದ್ದಾರೆ. ಮತ್ತು ಪ್ರತಿದಿನ ಬೇಕು ಅಂತಲೇ ಮಾತಾಯ ಹತ್ರ ನಿಮಗೆ ಅದು ಗೊತ್ತಾ, ಅಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವ್ರ ಮನಸ್ಸಿನಲ್ಲಿ ಏನಿದೆ ಗೊತ್ತಾ, ಇವ್ರ ಮನಸ್ಸಿನಲ್ಲಿ ಏನಿದೆ ಗೊತ್ತಾ, ನಿಮ್ಗೆ ಆ ಪವರ್ ಇದೆಯಾ,
ಆ ಸ್ಟೇಜ್ ಹೋದ್ಮೇಲೆ ಅದನ್ನು ಯಾರು ಹೇಳ್ಕೊಳ್ಳಲ್ಲ. ಓಕೆ, ಆಗ ಮಾತಾಜಿಯವರು ಇಂಡೈರೆಕ್ಟಾಗಿ ಆ ಥರದ್ದು ಒಂದು ಸ್ಟೇಟ್ ಇದೆ, ಅದನ್ನೆಲ್ಲ ನಾವು ಪಡ್ಕೋಬೋದು, ಬೇಕಾದರೆ ನೀವು ಕೂಡ ಪಡ್ಕೋಬೋದು ಅಂತ ಅಂದ್ಬಿಟ್ಟು ಈ ಥರ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ. ಬಟ್ ಅವ್ರದ ಬೆಳಲಿಕ್ಕೆ ಆಗ್ತಾ ಇರಲ್ಲ. ಕೊನೆಗೆ ಒಂದು ದಿನ ಮತ್ತೆ ಟೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ, ಇದು ಇವ್ರಿಗೆ ಗೊತ್ತಾ ಇಲ್ವ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಮಾತಾಜಿಯವ್ರ ಹತ್ರ ಹೇಳ್ತಾರೆ. ಮಾತಾಜಿ ಅವ್ರಿಗೆ ಗೊತ್ತಾಗ್ತದೆ ಮನಸ್ಸಿಗೆ, ಇವರು ಸ್ವಲ್ಪ ಗ್ರೀಡಿನೆಸ್ ಜಾಸ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅವ್ರ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಹೇಳ್ತಾರೆ. ಹೇಳಿದಾಗ ಅವ್ರಿಗೆ ತುಂಬ ಇದಾಗ್ಬಿಡುತ್ತೆ, ಇವ್ರಿಗೆ ನಾನು ಮಾಡೋದೆಲ್ಲ ಗೊತ್ತಾಗ್ತಾ ಇದೆ, ಇಲ್ಲಿರೋದು ಸೂಕ್ತ ಅಲ್ಲ ಅಂತ ಅಂದ್ಬಿಟ್ಟು ವಾಪಸ್ಸು ಶ್ರಾವಸ್ತಿಗೆ ಬರ್ತಾರೆ. ಮತ್ತು ಶ್ರಾವಸ್ತಿಗೆ ಬಂದಾಗ ಭಗವಾನ್ ಬುದ್ಧನ ಹತ್ರ ಹೋಗ್ತಾರೆ. ಭಗವಾನ್ ಬುದ್ಧರು ಕರೆದ್ಬಿಟ್ಟು, ಇಲ್ಲ ನೀ ಅಲ್ಲಿಗೆ ಹೋಗ್ಬೇಕು, ನೀ ಅಲ್ಲಿಗೆ ಹೋದ್ರೇ ನಿನ್ನ ಧಮ್ಮದ ಅಭ್ಯಾಸ ಸ್ಟ್ರಾಂಗ್ ಆಗ್ತಕ್ಕಂಥದ್ದು ವಾಪಸ್ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ಕಳಿಸಿದ್ಮೇಲೆ ಆಮೇಲೆ ಕೇರ್ಫುಲ್ಲಾಗಿ ಧ್ಯಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇರ್ಫುಲ್ಲಾಗಿ ಧ್ಯಾನ ಮಾಡ್ತಾ ಅವರು ಕೂಡ ಬೋಧಿಯನ್ನು ಪಡ್ಕೊಳ್ತಾರೆ. ಸೊ ಈ ಆಹಾರ ಅಂತಕ್ಕಂಥದ್ದು ಎಷ್ಟು ನಮ್ಮ ಮನಸ್ಸನ್ನ ಬೆಳೆಸಲಿಕ್ಕೆ ಎಕ್ಸ್ಟರ್ನಲ್ ಇದು, ಆದರೆ ಆಂತರಿಕವಾಗಿ ಕೂಡ ನಾವು ಬೆಳಿಬೇಕು ಅಂತಂದರೆ ಆಹಾರ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಓಕೆ, ನಮಗೆ ಸೆಟ್ ಆಗ್ತಕ್ಕಂಥ ಆಹಾರ ನಾರ್ತ್ ಕರ್ನಾಟಕದವ್ರಿಗೆ ಸೆಟ್ ಆಗಲ್ಲ, ನಾರ್ತ್ ಕರ್ನಾಟಕದವ್ರಿಗೆ ಸೆಟ್ ಆಗ್ತಕ್ಕಂಥ ಆಹಾರ ಮಹಾರಾಷ್ಟ್ರದವ್ರಿಗೆ ಬೇರೆ ಬೇರೆ ಏನು ಬೇರೆ ಬೇರೆ ಜಾಗಗಳಿಗೆ ಹೋದಾಗ ಬೇರೆ ಬೇರೆ ಆಹಾರ ಪದ್ಧತಿ ಇರ್ತದೆ. ನಮಗೆ ನಮ್ಮ ಮುಂದೆ ಯಾವ್ದಾದ್ರು ಮೆಕ್ಸಿಕನ್ ಫುಡ್ನ ತಂದಿಟ್ರೆ ನಮಗೆ ಅಡ್ಜಸ್ಟ್ ಆಗುತ್ತಾ? ಎಷ್ಟು ಜನಕ್ಕೆ ಪಿಜ್ಜಾ ಅಡ್ಜಸ್ಟ್ ಆಗುತ್ತೆ? ನಮ್ಗಂತೂ ಪಿಜ್ಜಾ ತಿಂದರೆ ಗ್ಯಾಸ್ಟ್ರಿಕ್ ಅಲ್ವಾ? ನಮ್ಗೆ ರಾಗಿ ಮುದ್ದೆನೇ ಸರಿ, ಆದರೆ ಎಷ್ಟು ಜನ ಇಲ್ಲಿ ಮಕ್ಕಳಿಗೆ ರಾಗಿ ಮುದ್ದೆ ಎಷ್ಟಾಗುತ್ತೆ? ಪ್ರತಿಯೊಂದು ದೇಹಕ್ಕೆ ಅವರದೇ ಆದಂತಹ ಒಂದು ಆಹಾರ ಪದ್ಧತಿಗಳ ಒಂದು ಇದಿರುತ್ತೆ. ಓಕೆ, ಅದನ್ನು ನಾವು ಗೌರವಿಸ್ಬೇಕು. ಓಕೆ, ಅದಕ್ಕೆ ನಾವು ಅದೆಲ್ಲ ಇದೆಲ್ಲ ಇಲ್ಲ, ಗೌರವಿಸ್ಬೇಕು, ಅದನ್ನು ನಾವು ಕಲ್ತ್ಕೋಬೇಕು. ಸೊ ಅದು ಯಾಕೆ ಅಂತಂದರೆ ನಾವು ಆಹಾರ ಅವರ ದೇಹಕ್ಕೆ ಅಡ್ಜಸ್ಟ್ ಆಗ್ತಕ್ಕಂಥ ಆಹಾರವನ್ನು ತೆಗೆದುಕೊಂಡಾಗ ನಮ್ಮ ಮನಸ್ಸನ್ನು ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಈಸಿ ಆಗ್ತದೆ. ಓಕೆ, ಹಾಗಾಗಿ ಭೋಜನ ಸಪ್ತಾಯ ಅಂತಕ್ಕಂಥದ್ದನ್ನು ಅದು 3ನೇ ಫ್ಯಾಕ್ಟರ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. 4ನೇದು ಸಹಾಯ ಸಪ್ತಾಯ. ಸಹಾಯ ಸಪ್ತಾಯ ಅಂತಂದರೆ ಅಸಿಸ್ಟೆಂಟ್ಸ್, ನಮ್ಮ ಕಲ್ಯಾಣ ಮಿತ್ರರು ಇರ್ತಾರಲ್ಲ, ನಮ್ಮ ಯಾವಾಗಲೂ ಕೂಡ ಒಳ್ಳೆಯವರ ಸಹವಾಸದಲ್ಲೇ ಇರಬೇಕು. ನಾವು ಎಷ್ಟು ಕೆಟ್ಟವರ ಸಹವಾಸದಲ್ಲಿ ಇರ್ತೀವೋ ಅಷ್ಟು ನಾವು ಮನಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯ. ಕೆಟ್ಟವರ ಸಹವಾಸದಲ್ಲಿ ನಾವು ನಮ್ಮ ಎನರ್ಜಿಯನ್ನು, ನಮ್ಮ ಪ್ರತಿಯೊಂದು ರಿಸೋರ್ಸಸ್ಸನ್ನು ನಾವು ಅವ್ರನ್ನ ಸರಿ ಮಾಡೋದ್ರಲ್ಲೇ ಕಾಲ ಕಳೆದು ಬಿಡ್ತೀವಿ ಅಲ್ವಾ? ಅಥವಾ ಸರಿ ಮಾಡದೇ ಅವ್ರ ಕಡೆಗೆ ನಾವು ವಾಲ್ಗೋಗ್ಬೋದು ಅಲ್ವಾ? ಸೊ ನಮ್ಮ ಸಹವಾಸ, ಕಲ್ಯಾಣ ಮಿತ್ರರನ್ನು ನಾವು ಹೊಂದಿರಬೇಕು. ಓಕೆ, ಯಾರು ದ್ವೇಷದಿಂದ ಇರ್ತಕ್ಕಂಥವ್ರ ಜೊತೆ ನಾವು ಸಹವಾಸ ಮಾಡಿದ್ರೆ ನಮ್ಮಲ್ಲೂ ಕೂಡ ಆ ಭಾವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅಲ್ವಾ? ಸೊ ಯಾರು ಲೋಭದಲ್ಲಿ ಇರ್ತಕ್ಕಂಥವ್ರನ್ನ ಸಹವಾಸ ಮಾಡಿದ್ರೆ ನಮ್ಮಲ್ಲೂ ಕೂಡ ಆ ಭಾವನೆಗಳು ಜಾಸ್ತಿ. ಕಳ್ಳರು ಸಹವಾಸ ಮಾಡಿದ್ರೆ ನಾವು. ಸೊ ಸಹಾಯ ಸಪ್ತಾಯ ಅಂತಕ್ಕಂಥದ್ದು 5ನೇದು. 4ನೇದು 5ನೇದು ಧಮ್ಮ ಶ್ರವಣ. ಧಮ್ಮ ಶ್ರವಣ ಅಂದರೆ ಧಮ್ಮವನ್ನು ಕೇಳ್ತಕ್ಕಂಥದ್ದು. ನೀವೀಗೆಲ್ಲ ಮಾಡ್ತಾ ಇದ್ದೀರಲ್ಲ, ಧಮ್ಮ ಶ್ರವಣ ಇದು ಕೂಡ ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಯಾಕೆ? ಧಮ್ಮವನ್ನು ಕೇಳಿದಷ್ಟು ಪ್ರತಿ ಸಲ ಅದು ಹೊಸದಾಗೆ ಕಾಣುತ್ತೆ, ಪ್ರತಿ ಸಲ ಹೊಸದಾಗೆ ಕಾಣುತ್ತೆ. ಧಮ್ಮ ಸತ್ಯಕ್ಕನುಸಾರವಾಗಿರ್ತದೆ. ಪ್ರತಿಯೊಂದು ಧಮ್ಮದ ನುಡಿಗಳು, ಬುದ್ಧರಿಂದ ಬಂದಿರತಕ್ಕಂತಹ ಧಮ್ಮದ ನುಡಿಗಳು ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಪೂರಕವಾಗಿರ್ತವೆ. ಸೊ ನಮ್ಮ ಮನಸ್ಸನ್ನು ಬೆಳೆಸಬೇಕು ಅಂದರೆ ನಾವು ಧಮ್ಮಸವನ್ನು ಕಾಲಕ್ಕೆ ಬಿಕ್ಕುಗಳಿಂದ, ಬಿಕ್ಕುಗಳಿಲ್ಲ ಅಂತಂದರೆ ನೀವೇ ಒಂದು ಲೈನ್ ಓದಿ, ಮನೆಯವ್ರಿಗೆ ಹೇಳಿ, ಒಂದೊಂದೇ ಲೈನ್ ಓದಿ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಕಂಟೆಂಪ್ಲೇಟ್ ಮಾಡಿ, ಅಭ್ಯಾಸ ಮಾಡಿ. ಓಕೆ, ಧಮ್ಮಶ್ರವಣ ಅಂತಂದರೆ ಕೇವಲ ಒಂದು ವಿಹಾರಕ್ಕೆ ಹೋಗಿ ಕೇಳೋದು ಮಾತ್ರ ಧಮ್ಮಶ್ರವಣ ಅಂತ ಅಂದ್ಬಿಟ್ಟಲ್ಲ. ಓಕೆ, ಅಥವಾ ಯಾವುದೋ ಒಂದು ಫಂಕ್ಷನ್ ಮಾಡಿಬಿಟ್ಟು ಅದರಲ್ಲಿ ಧಮ್ಮ ಕೇಳೋದು ಧಮ್ಮಶ್ರವಣ ಅಂತ ಅಲ್ಲ. ಪ್ರತಿದಿನ ನೀವು ನಿಮ್ಮ ಮನೆಯಲ್ಲಿ ಧಮ್ಮಶ್ರವಣವನ್ನು ಮಾಡ್ಬೋದು, ಧಮ್ಮದ ಅಭ್ಯಾಸವನ್ನು ನೀವು ಮಾಡ್ಬೋದು.
ಸೊ ಈ 5 ಫ್ಯಾಕ್ಟರ್ಸು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು, ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳಿದ್ದಾರೆ. ಊತು ಸಪ್ಪಾಯ, ಸೇನಾಸನ ಸಪ್ಪಾಯ, ಭೋಜನ ಸಪ್ಪಾಯ, ಸಹಾಯ ಸಪ್ಪಾಯ ಮತ್ತು ಧಮ್ಮ ಶ್ರವಣ ಸಪ್ಪಾಯ. ಈ 5 ಪಚ್ಚಯಗಳು, ಬಾಹಿರಿಕ ಪಚ್ಚಯಗಳು ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ನಾವು ಯಾವಾಗ ಇವೆಷ್ಟು ಕೂಡ ಪೂರಕವಾಗಿರ್ತವೋ ನಾವು ಧಮ್ಮದಲ್ಲಿ ಬೇಗ ಸಾಧನೆಯನ್ನು ಮಾಡ್ಬೋದು, ನಮ್ಮ ಮನಸ್ಸನ್ನು ಬೆಳೆಸ್ಬೋದು ಮತ್ತು ನಿಬ್ಬಾಣದ ಕಡೆಗೆ ನಾವು ಹೋಗ್ಬೋದು ಅಂತಕ್ಕಂಥದ್ದನ್ನು ಭಗವಾನ್ ಬುದ್ಧರು ಹೇಳ್ತಾರೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಧಮ್ಮ ಪ್ರವಚನವನ್ನು ನಾನು ಮುಕ್ತಾಯ ಮಾಡ್ತೇನೆ. ಏನಾದರೂ ಅನುಮಾನಗಳಿತ್ತು ಅಂತಂದರೆ 2-3 ಕ್ವಶನ್ ಅಷ್ಟೇ ತಗೋಬೋದು. ಸಮಯ ಆಗ್ತಾ ಇದೆ, ನಾವು ಹೊರಡಲಿಕ್ಕೆ. ಅನುಮಾನಗಳಿದೆ ಕೇಳಿ. ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುತಿ ಭವಂತು.